ನಮಸ್ಕಾರ ಗೆಳೆಯರೆ, ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಆ ದಿನ ಸುರಿಯುತ್ತಿದ್ದ ಭೋರ್ಗರೆವ ಮಳೆ ನನ್ನ ಜೀವನವನ್ನೇ ನರಕವಾಗಿಸಿತ್ತು. ಯಾವುದೋ ಪ್ರಮುಖ ಮೀಟಿಂಗ್ಗಾಗಿ ನಾನು ಮುಂಬೈನಿಂದ ದೆಹಲಿಗೆ ತಲುಪಲೇಬೇಕಿತ್ತು. ಆದರೆ ಚಂಡಮಾರುತದಂತಹ ಮಳೆಯಿಂದಾಗಿ ಎಲ್ಲಾ ವಿಮಾನಗಳು ರದ್ದಾಗಿದ್ದವು. ಅನಿವಾರ್ಯವಾಗಿ ನಾನು ರೈಲ್ವೆ ಸ್ಟೇಷನ್ಗೆ ಓಡಬೇಕಾಯಿತು. ತುರ್ತಾಗಿ ಟಿಕೆಟ್ ಖರೀದಿಸಿದ್ದರಿಂದ ನನಗೆ ಎಕನಾಮಿ ಕ್ಲಾಸ್ನ ಟಿಕೆಟ್ ಸಿಕ್ಕಿತ್ತು. ಆ ಮೀಟಿಂಗ್ ಇಲ್ಲದಿದ್ದರೆ ನಾನು ಎಂದಿಗೂ ಎಕನಾಮಿ ಕ್ಲಾಸ್ನಲ್ಲಿ ಪ್ರಯಾಣಿಸಲು ಸಿದ್ಧವಿರುತ್ತಿರಲಿಲ್ಲ. ರೈಲು ಬರಲು ಇನ್ನು ಅರ್ಧ ಗಂಟೆ ಬಾಕಿಯಿತ್ತು. ನನ್ನ ಡ್ರೈವರ್ ನನ್ನನ್ನು ಸ್ಟೇಷನ್ನಲ್ಲಿ ಬಿಟ್ಟು ಹೋಗಿದ್ದ. ಹಾಗಾಗಿ ಬೇಸರದಿಂದ ಪ್ಲಾಟ್ಫಾರ್ಮ್ನ ಬೆಂಚ್ ಮೇಲೆ ಕುಳಿತಿದ್ದೆ. ಸಮಯ ರಾತ್ರಿ ಸುಮಾರು 1:30 ಆಗಿರಬಹುದು. ಆ ಸ್ಟೇಷನ್ನಲ್ಲಿ ರೈಲು ಕೇವಲ 5 ನಿಮಿಷ ಮಾತ್ರ ನಿಲ್ಲುತ್ತಿತ್ತು. ಮಳೆಯ ಕಾರಣ ಸ್ಟೇಷನ್ನಲ್ಲಿ ಒಂದು ವಿಚಿತ್ರ ಮೌನ ಆವರಿಸಿತ್ತು. ಮಳೆ ಇನ್ನೂ ಜೋರಾಗಿ ಸುರಿಯುತ್ತಲೇ ಇತ್ತು. ಅಷ್ಟರಲ್ಲಿ ಒಬ್ಬ ಹುಡುಗಿ ಸ್ಟೇಷನ್ ಒಳಗೆ ಬರುವುದನ್ನು ನಾನು ಗಮನಿಸಿದೆ. ವಿಚಿತ್ರವೆಂದರೆ ಅವಳು ತನ್ನ ಮುಖವನ್ನು ಒಂದು ಚಾದರದಿಂದ ಮುಚ್ಚಿಕೊಂಡಿದ್ದಳು. ಅವಳು ಸಂಪೂರ್ಣವಾಗಿ ನೆನೆದಿದ್ದಳು ಮತ್ತು ಗಾಬರಿಯಿಂದ ಅತ್ತಿತ್ತ ನೋಡುತ್ತಿದ್ದಳು. ನಾನು ಕುಳಿತಿದ್ದ ಬೆಂಚ್ ಖಾಲಿಯಿತ್ತು. ಅವಳು ಕುಳಿತುಕೊಳ್ಳಲು ಜಾಗ ಹುಡುಕುತ್ತಿದ್ದಳು. ಅವಳ ಕೈಯಲ್ಲಿ ಒಂದು ಚಿಕ್ಕ ಬ್ಯಾಗ್ ಇತ್ತು. ಅವಳು ನಿಧಾನವಾಗಿ ಹೆಜ್ಜೆ ಹಾಕುತ್ತಾ ನನ್ನ ಬೆಂಚ್ ಬಳಿ ಬಂದು ಒಂದು ಮೂಲೆಯಲ್ಲಿ ಕುಳಿತಳು. ನಂತರ ಬ್ಯಾಗ್ನಿಂದ ಮೊಬೈಲ್ ತೆಗೆದು ಯಾರಿಗೋ ಮೆಸೇಜ್ ಮಾಡತೊಡಗಿದಳು. ನಾನು ಅವಳ ಕಡೆ ಒಮ್ಮೆ ಕಣ್ಣಾಡಿಸಿದೆ. ಅವಳ ಮುಖ ಮೂಗಿನ ಕೆಳಗಿನವರೆಗೆ ಬಟ್ಟೆಯಿಂದ ಮುಚ್ಚಲ್ಪಟ್ಟಿತ್ತು. ಆದರೆ ಕಣ್ಣುಗಳು ಕಾಣುತ್ತಿದ್ದವು. ಅವು ಬಹಳ ಆಳವಾದ ಮತ್ತು ಸುಂದರವಾದ ಕಣ್ಣುಗಳಾಗಿದ್ದವು. ನಾನು ತಕ್ಷಣ ನನ್ನ ದೃಷ್ಟಿ ಸರಿಸಿಕೊಂಡೆ. ಸ್ವಲ್ಪ ಸಮಯದ ನಂತರ ಅವಳು ಇದ್ದಕ್ಕಿದ್ದಂತೆ ಕೇಳಿ ಅಂದಳು. ಅವಳ ಕರೆಯುವ ರೀತಿ ನನಗೆ ವಿಚಿತ್ರ ಅನ್ನಿಸಿತು. ನಾನು ಅವಳ ಕಡೆ ತಿರುಗಿ ನೋಡಿದೆ. ದೆಹಲಿಗೆ ಹೋಗುವ ರೈಲು ಯಾವಾಗ ಬರುತ್ತದೆ ಎಂದು ಕೇಳಿದಳು. ನಾನು ಸುಮಾರು ಅರ್ಧ ಗಂಟೆಯಲ್ಲಿ ಬರಬಹುದು ಎಂದೆ. ಅವಳು ಸ್ವಲ್ಪ ಕಿರಿಕಿರಿ ಮಾಡಿಕೊಳ್ಳುತ್ತಾ ಏನು ಪಟ್ಟಳವೋ ಇದು, ಬೇಗ ಬರಲು ಸಾಧ್ಯವಿಲ್ಲವೇ ಎಂದು ಗೊಣಗಿದಳು. ಅವಳ ಅರ್ಥಹೀನ ಮಾತಿಗೆ ನಾನು ಏನು ತಾನೇ ಉತ್ತರ ಕೊಡಲಿ? ಒಂದೆಡೆ ಮಳೆಯಿಂದಾಗಿ ದೀರ್ಘ ಪ್ರಯಾಣ ಮಾಡಬೇಕಾದ ಬೇಸರ, ಮತ್ತೊಂದೆಡೆ ಈ ವಿಚಿತ್ರ ಮಾತುಕತೆ. ಅಷ್ಟರಲ್ಲಿ ಅವಳು ಮತ್ತೆ ಕೇಳಿದಳು. ಕೇಳಿ, ನಿಮ್ಮ ಬೋಗಿ ನಂಬರ್ ಯಾವುದು? ನಾನು ಇನ್ನೂ ನನ್ನ ಟಿಕೆಟ್ ಸರಿಯಾಗಿ ನೋಡಿರಲಿಲ್ಲ. ಸ್ವಲ್ಪ ಸಿಟ್ಟಿನಿಂದಲೇ ಯಾಕೆ, ನಿಮಗೇನು ಕೆಲಸ ಎಂದೆ. ಅವಳು ಅರೆ, ನಾನು ನಿಮ್ಮ ನಂತರವೇ ಟಿಕೆಟ್ ಖರೀದಿಸಿದ್ದು, ಹಾಗಾಗಿ ನಮ್ಮ ಬೋಗಿ ಒಂದೇನಾ ಎಂದು ನೋಡೋಣ ಅಂತ ಎಂದಳು. ನಾನು ಬೇಸರದಿಂದಲೇ ಜೇಬಿನಿಂದ ಟಿಕೆಟ್ ತೆಗೆದು ಬೋಗಿ ಮತ್ತು ಸೀಟ್ ನಂಬರ್ ತಿಳಿಸಿದೆ. ಅವಳು ಕೂಡ ತನ್ನ ಟಿಕೆಟ್ ನೋಡಿ ಇದ್ದಕ್ಕಿದ್ದಂತೆ ನಗತೊಡಗಿದಳು. ಅರೆ, ನಮ್ಮ ಬೋಗಿ ಒಂದೇ ಆಗಿದೆ, ಪ್ರಯಾಣ ಕೂಡ ಒಟ್ಟಿಗೆ ಕಳೆಯುತ್ತದೆ ಅನ್ನಿಸುತ್ತದೆ, ನಮ್ಮ ಸೀಟು ಕೂಡ ಅಕ್ಕಪಕ್ಕದಲ್ಲೇ ಇದೆ ಎಂದು ನಗುತ್ತಾ ಹೇಳಿದಳು. ಆದರೆ ನಾನು ಅವಳ ಮಾತಿಗೆ ಉತ್ತರಿಸದೆ ನನ್ನ ಅಮ್ಮನಿಗೆ ಫೋನ್ ಮಾಡಿ ಮಾತನಾಡತೊಡಗಿದೆ. ಮಾತಿನ ಭರದಲ್ಲಿ ಸಮಯ ಕಳೆದದ್ದೇ ತಿಳಿಯಲಿಲ್ಲ. ಅಷ್ಟರಲ್ಲಿ ರೈಲು ಬಂದಿತು. ನಾನು ಫೋನ್ನಲ್ಲಿ ಮಾತನಾಡುತ್ತಾ ಹತ್ತಿರದ ಚಹಾ ಅಂಗಡಿಯ ಬಳಿ ಹೋಗಿದ್ದೆ. ರೈಲು ಪ್ಲಾಟ್ಫಾರ್ಮ್ಗೆ ಬಂದು ನಿಂತಿದ್ದೇ ನನಗೆ ತಿಳಿಯಲಿಲ್ಲ. ನನ್ನ ಅಮ್ಮ ಬಹಳ ಮಾತುಗಾರತಿ. ಅವರ ಕಥೆಗಳು ಮುಗಿಯುವ ಹೆಸರೇ ಇರುತ್ತಿರಲಿಲ್ಲ. ಅಲ್ಲಿ ಹೋಗಿ ಏನೇನೋ ತಿನ್ನಬೇಡ, ನನಗೆ ಗೊತ್ತು, ನೀನು ಊಟದ ವಿಷಯದಲ್ಲಿ ನಿರ್ಲಕ್ಷ್ಯ ಮಾಡುತ್ತೀಯಾ ಎಂದು ಬುದ್ಧಿ ಹೇಳುತ್ತಿದ್ದರು. ಅಷ್ಟರಲ್ಲಿ ಯಾರೋ ನನ್ನ ಹೆಗಲಿನ ಮೇಲೆ ಜೋರಾಗಿ ತಟ್ಟಿದರು. ತಿರುಗಿ ನೋಡಿದರೆ ಅದೇ ಹುಡುಗಿ. ಅವಳು ಗಾಬರಿಯಿಂದ ಡಫರಿದ್ದೀಯೇನೋ, ರೈಲ್ ಬಂದಿದೆ, ನಿನಗೆ ಹೋಗಬೇಕಿಲ್ಲವೇ ಅಂದಳು. ಅಷ್ಟರಲ್ಲಿ ರೈಲಿನ ಹಾರ್ನ್ ಕೇಳಿಸಿತು. ನಾನು ಗಾಬರಿಯಿಂದ ಓಡಿಹೋಗಿ ಬೆಂಚ್ ಮೇಲಿದ್ದ ಸಾಮಾನು ಎತ್ತಿಕೊಂಡು ಹೇಗೋ ರೈಲು ಹತ್ತಿದೆ. ಅವಳು ಆಗಲೇ ಓಡಿಹೋಗಿ ರೈಲು ಹತ್ತಿದ್ದಳು. ನಾನು ನನ್ನ ಸೀಟಿನ ಬಳಿ ಹೋದಾಗ ಅವಳು ಆಗಲೇ ಅಲ್ಲಿ ಕುಳಿತಿದ್ದಳು. ಇಡೀ ಬೋಗಿಯಲ್ಲಿ ನಮ್ಮಿಬ್ಬರನ್ನು ಹೊರತುಪಡಿಸಿ ಬೇರೆ ಯಾರೂ ಇರಲಿಲ್ಲ. ಅವಳು ನಗತಾ ಅಂದಳು, ನನ್ನ ಜೀವನದಲ್ಲಿ ನಿನ್ನಂತಹ ಬೇಜವಾಬ್ದಾರಿ ಮನುಷ್ಯನನ್ನು ನಾನು ನೋಡಿಲ್ಲ. ನಾನು ಬಂದು ಹೇಳದಿದ್ದರೆ ನಿನ್ನ ರೈಲು ತಪ್ಪಿ ಹೋಗುತ್ತಿತ್ತು. ಆಗ ಏನು ಮಾಡುತ್ತಿದ್ದೆ? ನಾನು ಶಾಂತವಾಗಿ ಧನ್ಯವಾದಗಳು ಎಂದೆ. ನಾನು ಸ್ವಲ್ಪ ಗಂಭೀರ ಸ್ವಭಾವದವನು. ಹುಡುಗಿಯರ ಜೊತೆ ನೇರವಾಗಿ ಮಾತನಾಡುವುದು ನನಗೆ ಇಷ್ಟವಿರಲಿಲ್ಲ. ನನ್ನ ಸಂಪೂರ್ಣ ಗಮನ ನನ್ನ ಬಿಸಿನೆಸ್ ಮತ್ತು ಕರಿಯರ್ ಮೇಲಿತ್ತು. ರಾತ್ರಿ 2 ಗಂಟೆಯಾಗಿತ್ತು. ಹಾಗಾಗಿ ಮಲಗುವುದು ಒಳ್ಳೆಯದು ಎಂದು ನಾನು ಅಂದುಕೊಂಡೆ. ಅಷ್ಟರಲ್ಲಿ ಒಬ್ಬ ಹುಡುಗ ಬೇಯಿಸಿದ ಮೊಟ್ಟೆಗಳನ್ನು ಮಾರುತ್ತಾ ಬಂದ. ಅವಳು ಅವನನ್ನು ಕರೆದು ಮೊಟ್ಟೆ ಖರೀದಿಸಿದಳು. ಹಣ ನೀಡಲು ಅವಳು ತನ್ನ ಪರ್ಸ್ ಹುಡುಕಿದಳು, ಆದರೆ ಹಣ ಸಿಗಲಿಲ್ಲ. ಆಗ ನನ್ನ ಕಡೆ ತಿರುಗಿ, ಕೇಳಿ, ನಿಮ್ಮ ಬಳಿ 2,000 ರೂಪಾಯಿ ನೋಟಿಗೆ ಚಿಲ್ಲರೆ ಇದೆಯಾ ಎಂದು ಕೇಳಿದಳು. ನಾನು ಇಲ್ಲವೆಂದು ತಲೆ ಅಲ್ಲಾಡಿಸಿದೆ. ಅವಳು, ಸರಿ, ಹಾಗಿದ್ದರೆ 50 ರೂಪಾಯಿ ಕೊಡಿ, ನಾವು ಡೆಹ್ರಾಡೂನ್ ತಲುಪಿದ ತಕ್ಷಣ ನಿಮಗೆ ವಾಪಸ್ ಕೊಡುತ್ತೇನೆ ಎಂದಳು. ಒಬ್ಬ ಅಜೇಯ ವ್ಯಕ್ತಿಯ ಜೊತೆ ಆ ಹುಡುಗಿ ಇಷ್ಟು ಬೇಗ ಹೇಗೆ ಗೆಳೆತನ ಬೆಳೆಸಬಲ್ಲಳು ಎಂದು ನನಗೆ ಆಶ್ಚರ್ಯವಾಯಿತು. ನಾನು ಜೇಬಿನಿಂದ ಪರ್ಸ್ ತೆಗೆದು 50 ರೂಪಾಯಿ ನೋಟನ್ನು ಅವಳಿಗೆ ನೀಡಿದೆ. ಅವಳು ಮೊಟ್ಟೆ ಮಾರುವವನಿಗೆ ಹಣ ಕೊಟ್ಟು ಮೊಟ್ಟೆಗಳನ್ನು ತಿನ್ನಲು ಶುರುಮಾಡಿದಳು. ಒಂದು ಮೊಟ್ಟೆಯನ್ನು ನನ್ನ ಕಡೆಗೆ ಚಾಚುತ್ತಾ, ತಗೋ, ನೀನು ತಿನ್ನು ಎಂದಳು. ನಾನು ತಲೆಯಲ್ಲಾಡಿಸಿ ಬೇಡವೆಂದೆ. ಅವಳು ಬಿಡದೆ, ಯಾಕೆ ಬೇಡ,
ಎಂತಹ ಚಳಿ ಇದೆ ನೋಡು. ಚಳಿಗಾಲದ ಮಳೆಯಲ್ಲಿ ಮನುಷ್ಯ ಬೇಯಿಸಿದ ಮೊಟ್ಟೆ ತಿನ್ಲೇಬೇಕು ಎಂದು ನನ್ನ ಅಜ್ಜಿ ಹೇಳುತ್ತಿದ್ದರು ಎಂದಳು. ನಾನು, ನನಗೆ ನಿದ್ದೆ ಬರುತ್ತಿದೆ, ಮಲಗಬೇಕು ಎಂದೆ. ಅವಳು ನಗುತ್ತಾ, ನಾನು ನಿನ್ನನ್ನು ತಡೆದಿದ್ದೇನಾ? ಮಲಗು. ಆದ್ರೆ ನಿನ್ನನ್ನು ನೋಡಿದ್ರೆ ನೀನು ಪಕ್ಕಾ ಮಜ್ನು ತರಹ ಕಾಣುತ್ತೀಯ. ನಿಜ ಹೇಳು, ಯಾವುದಾದ್ರೂ ಹುಡುಗಿಯಿಂದ ಮೋಸ ಹೋಗಿ ಬಂದಿದ್ದೀಯಾ ತಾನೇ ಎಂದಳು. ಅವಳ ಮಾತುಗಳಿಂದ ನನಗೆ ಸಿಟ್ಟು ಬರತೊಡಗಿತು. ನಾನು ಕಠಿಣ ಧ್ವನಿಯಲ್ಲಿ, ನಿಮ್ಮ ಕೆಲಸ ಏನಿದೆಯೋ ಅಷ್ಟು ಮಾತ್ರ ನೋಡಿ. ಇಲ್ಲಿ ಕುಳಿತಾಗಿನಿಂದ ಸತತವಾಗಿ ಮಾತನಾಡುತ್ತಲೇ ಇದ್ದೀರಿ. ನೀವ್ಯಾಕೆ ಒಬ್ಬರೇ ಪ್ರಯಾಣಿಸುತ್ತಿದ್ದೀರಿ ಎಂದು ನಾನೇನಾದರೂ ಕೇಳಿದ್ದೇನಾ ಎಂದೆ. ನನ್ನ ಗದರಿಕೆಗೆ ಅವಳು ಸ್ವಲ್ಪ ಗಾಬರಿಯಾದಳು. ನಂತರ, ಸರಿ ಬಿಡು, ಅಷ್ಟೊಂದು ಸಿಟ್ಟ್ಯಾಕೆ? ಮನುಷ್ಯ ಪ್ರೀತಿಯಿಂದಲೂ ಮಾತನಾಡಬಹುದು. ನಾನೇನು ನಿನ್ನ ತಲೆಗೆ ವನ್ ಹಿಡಿದು ಕೇಳಲಿಲ್ಲವಲ್ಲ. ಹೇಳುವುದು ಬೇಡವೆಂದರೆ ಬಿಡು, ಮೊಟ್ಟೆ ಬೇಡವೆಂದರೆ ಅದನ್ನು ಬಿಡು ಎಂದು ತನ್ನ ಬ್ಯಾಗ್ ಕೆಳಗಿಟ್ಟು ಮಲಗಲು ಸಿದ್ಧಲಾದಳು. ಸ್ವಲ್ಪ ಹೊತ್ತಿನ ನಂತರ ಅವಳು ಮತ್ತೆ ಬಾಯಿ ತೆರೆದಳು. ನೋಡು, ನಿನಗೆ ಬುದ್ಧಿ ಹೇಳುವ ಹಕ್ಕು ನನಗಿಲ್ಲ. ಆದರೆ ಬೂಟುಗಳನ್ನು ಧರಿಸಿ ಮಲಗಿದ್ರೆ ಹಾಸಿಗೆಯ ಮೇಲೆ ಹಾವು ಬರುತ್ತದೆ ಎಂದು ನಮ್ಮ ಅಜ್ಜಿ ಹೇಳುತ್ತಿದ್ದರು. ನನಗೆ ಹಾವುಗಳೆಂದರೆ ಭಯ. ದಯವಿಟ್ಟು ಬೂಟುಗಳನ್ನು ಬಿಚ್ಚಿ ಪಕ್ಕಕ್ಕಿಡು. ಅವಳು ಎಷ್ಟು ಸುಂದರವಾಗಿದ್ದಳೋ ಅಷ್ಟೇ ಮಾತುಗಾರ್ತಿಯಾಗಿದ್ದಳು. ನನಗೆ ಮಾತುಗಾರ್ತಿ ಹುಡುಗಿಯರೆಂದರೆ ಅಲರ್ಜಿ. ಹಾಗಾಗಿ ವಾದ ಮಾಡದೆ ಸುಮ್ಮನೆ ಬೂಟುಗಳನ್ನು ಬಿಚ್ಚಿಟ್ಟು ಕಣ್ಣು ಮುಚ್ಚಿ ಮಲಗಲು ಪ್ರಯತ್ನಿಸಿದೆ. ಆದರೆ ಮುಂದಿನ ನಿಲ್ದಾಣದಲ್ಲಿ ನನ್ನ ಮೇಲೆ ಎಂತಹ ವಿಪತ್ತು ಕಾದಿದೆ ಎಂಬ ಅರಿವು ನನಗಿರಲಿಲ್ಲ. ಮುಂದಿನ ಸ್ಟೇಷನ್ ಬಂದ ತಕ್ಷಣ ಕೆಲವು ಯುವಕರು ಕೈಯಲ್ಲಿ ಪಿಸ್ತೂಲು ಹಿಡಿದು ರೈಲು ಹತ್ತಿದರು. ಟಿಕೆಟ್ ಚೆಕ್ಕರ್ ಅವರನ್ನು ತಡೆಯಲು ಪ್ರಯತ್ನಿಸಿದಾಗ ಅವರು, ನಾವು ಯಾರನ್ನೋ ಹುಡುಕುತ್ತಿದ್ದೇವೆ, ಅಡ್ಡ ಬಂದ್ರೆ ಗುಂಡಿಕ್ಕುತ್ತೇವೆ ಎಂದು ಬೆದರಿಸಿದರು. ಶಬ್ದ ಕೇಳಿ ನಾನು ಕಣ್ಣು ತೆರೆದು ನೋಡಿದೆ. ಟಿಕೆಟ್ ಚೆಕ್ಕರ್ ಅಸಹಾಯಕನಾಗಿ ಅವರ ಜೊತೆಗಿದ್ದ. ಆ ಯುವಕರು ಪ್ರತಿಯೊಂದು ಕ್ಯಾಬಿನ್ ಒಳಗೆ ನುಗ್ಗುತ್ತಿದ್ದರು. ನಾನು ಎದ್ದು ಕುಳಿತೆ. ಪಕ್ಕದಲ್ಲಿದ್ದ ಆ ಹುಡುಗಿ ಮುಖ ಪೂರ್ತಿ ಮುಚ್ಚಿಕೊಂಡು ಕಿಟಕಿಯ ಹೊರಗೆ ನೋಡುತ್ತಿದ್ದಳು. ಅವಳ ಶರೀರ ಭಯದಿಂದ ನಡುಗುತ್ತಿರುವುದು ನನಗೆ ಗೋಚರವಾಯಿತು. ಅಷ್ಟರಲ್ಲಿ ಆ ಯುವಕರು ನಮ್ಮ ಕ್ಯಾಬಿನೊಳಗೆ ಬಂದರು. ಹುಡುಗಿ, ನಿನ್ನ ಮುಖ ತೋರಿಸು ನಮಗೆ ಎಂದು ಕೂಗಿದರು. ಅವಳು ತಕ್ಷಣ, ನಾನ್ಯಾಕೆ ಮುಖ ತೋರಿಸಲಿ? ನನ್ನ ಪತಿ ಬಹಳ ಕಠಿಣ ಸ್ವಭಾವದವರು, ಅವರು ಒಪ್ಪುವುದಿಲ್ಲ ಎಂದು ಹೇಳುತ್ತಾ ನನ್ನ ಕಡೆಗೆ ತಿರುಗಿ, ಕೇಳುತ್ತಿದ್ದೀರಾರೀ, ಇವರು ನೋಡಿ ಏನು ಹೇಳುತ್ತಿದ್ದಾರೆ ಎಂದಳು. ಅವಳು ನನ್ನಲ್ಲೂ ಪತಿ ಎಂದು ಸಂಬೋಧಿಸಿದಾಗ ನನಗೆ ದಂಗಾಯಿತು. ನೋಡಿ, ಇವರು ನನ್ನ ಪತಿ, ಇವರಿಗೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಪರಿಚಯವಿದೆ. ನೀವು ನನ್ನ ಮುಖ ನೋಡಲು ಒತ್ತಾಯಿಸಿದರೆ ಇವರು ನಿಮ್ಮ ಮೇಲೆ ಕೇಸ್ ಹಾಕುತ್ತಾರೆ ಎಂದು ಹೆದರಿಸಿದಳು. ಅವಳು ಸೀಟಿನಿಂದ ಎದ್ದು ಬಂದು ನನ್ನ ಪಕ್ಕದಲ್ಲೇ ಕುಳಿತು ನನ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು. ಅವಳ ಕಣ್ಣುಗಳಲ್ಲಿ ಪ್ರಾಣಭಿಕ್ಷೆ ಬೇಡುವಂತಹ ವಿನಂತಿಯಿತ್ತು. ನಾನು ಏನು ಮಾಡಬೇಕೆಂದು ತಿಳಿಯದೆ ಅವಳ ಮಾನ ಉಳಿಸಲು, ಹೌದು, ಈಕೆ ನನ್ನ ಪತ್ನಿ, ನನ್ನ ಪತ್ನಿಯನ್ನು ಅವಮಾನಿಸಲು ನಾನು ಬಿಡುವುದಿಲ್ಲ ಎಂದೆ. ಆದರೆ ಆ ಯುವಕರು ಬಿಡಲಿಲ್ಲ. ನಾವು 4 ಕ್ಯಾಬಿನ್ಗಳನ್ನು ನೋಡಿದ್ದೇವೆ. ಎಲ್ಲೂ ಯಾರೂ ಮುಖ ತೋರಿಸಲು ನಿರಾಕರಿಸಲಿಲ್ಲ. ನಾವು ಮನೆಯಿಂದ ಓಡಿಬಂದಿರುವ ಒಬ್ಬ ಹುಡುಗಿಯನ್ನು ಹುಡುಕುತ್ತಿದ್ದೇವೆ. ನಾವು ಅವಳ ಅಣ್ಣಂದಿರು. ಅವಳು ಸಿಕ್ಕರೆ ನಾವು ಸುಮ್ಮನೆ ಬಿಡುವುದಿಲ್ಲ. ನಾವು ಅವಳ ಮುಖ ನೋಡ್ಲೇಬೇಕು ಎಂದು ಹಠ ಹಿಡಿದರು. ಆ ಹುಡುಗಿ ಓಡಿಬಂದಿದ್ದಾಳೆ ಎಂಬುದು ಈಗ ನನಗೆ ಖಚಿತವಾಯಿತು. ಅವರು ಬಲವಂತವಾಗಿ ಅವಳ ಮುಖದಿಂದ ಚಾದರವನ್ನು ಎಳೆದರು. ಅವಳ ಮುಖ ಕಂಡ ತಕ್ಷಣ ಆ ಯುವಕರು ಆಕ್ರೋಶದಿಂದ ಅವಳ ತಲೆಗೆ ಪಿಸ್ತೂಲು ಹಿಡಿದರು. ನಮ್ಮ ಕಣ್ಣಿಗೆ ಮಣ್ಣೆರಿಚಿ ಓಡಿ ಹೋಗಬಹುದು ಅಂದಿಕೊಂಡಿದ್ದೀಯಾ ಎಂದು ಗರ್ಜಿಸಿದರು. ಅವಳು ತಕ್ಷಣ ನನ್ನ ಕೈ ಹಿಡಿದು, ಅಣ್ಣ, ನಾನು ಇವರನ್ನು ಮದುವೆಯಾಗಿದ್ದೇನೆ, ಇವರು ನನ್ನ ಗಂಡ ಅಂದುಬಿಟ್ಟಳು. ನನಗೆ ಪ್ರಜ್ಞೆ ತಪ್ಪಿದಂತಾಯಿತು. ನಾನು ತಕ್ಷಣ, ಇಲ್ಲ ಇಲ್ಲ, ನಾನು ಅಂತಹದ್ದೇನೂ ಮಾಡಿಲ್ಲ ಎಂದು ಕಿರಿಚಿದೆ. ಆದರೆ ಅವಳು ನನ್ನ ಕಡೆಗೆ ನೋಡಿ, ಯಾಕೆ ಹೆದರುತ್ತೀಯಾ? ಆಗಬೇಕಾದದ್ದು ಆಗಿ ಹೋಗಿದೆ, ನಾವಿಬ್ಬರು ಮದುವೆಯಾಗಿದ್ದೇವೆ ಎಂದು ಸುಳ್ಳು ಹೇಳಿದಳು. ನಾನು ಅವಳನ್ನು ಕೋಪದಿಂದ ನೋಡುತ್ತಾ, ಯಾಕೆ ಸುಳ್ಳು ಹೇಳುತ್ತಿದ್ದೀಯಾ ಎಂದರೂ ಅವಳು ಬಿಡಲಿಲ್ಲ. ನಾನು ಈತನನ್ನು ಮದುವೆಯಾಗಿದ್ದೇನೆ, ನಿಮಗೆ ಏನು ಬೇಕೋ ಮಾಡಿಕೊಳ್ಳಿ ಎಂದಳು. ಆ ಹುಡುಗರು ಅವಳ ಜೊತೆ ನನ್ನನ್ನೂ ಬಲವಂತವಾಗಿ ಎಳೆದುಕೊಂಡು ಹೋದರು. ನಾನು ಎಷ್ಟೇ ಕಿರುಚಿದರೂ ಯಾರೂ ನನ್ನ ಮಾತನ್ನು ನಂಬಲಿಲ್ಲ. ಈಕೆ ಸುಳ್ಳು ಹೇಳುತ್ತಿದ್ದಾಳೆ ಎಂದು ನಾನು ಎಷ್ಟು ಕೂಗಾಡಿದರೂ ಪ್ರಯೋಜನವಾಗಲಿಲ್ಲ. ಆ ಹುಡುಗಿ ತಕ್ಷಣ, ಈಗ ತಾನೇ ನಾನೇ ನಿನ್ನ ಹೆಂಡತಿ ಅಂದವರು, ಈಗ ಯಾಕೆ ಹೀಗೆ ಉಲ್ಟಾ ಹೊಡೆಯುತ್ತಿದ್ದಿರ್ಲಿ ಎಂದು ನನ್ನನ್ನು ಸಿಲುಕಿಸಿದಳು. ಅವಳ 5 ಅಣ್ಣಂದಿರು, ಚಿಕ್ಕಪ್ಪ, ದೊಡ್ಡಪ್ಪ ಎಲ್ಲರೂ ಸೇರಿ ನನ್ನನ್ನು ಒಂದು ದೊಡ್ಡ ಮನೆಡಿ ಎಳೆದುಕೊಂಡು ಹೋದರು. ಅವಳ ಇಡೀ ಖಾನ್ದಾನೇ ಅಲಿಯಿತ್ತು. ಅವಳು ಪದೇ ಪದೇ ಅಣ್ಣಂದಿರ ಭಯಕ್ಕೆ ಇವರು ಸುಳ್ಳು ಹೇಳುತ್ತಿದ್ದಾರೆ, ಇವರು ದೊಡ್ಡ ಬಿಸ್ನೆಸ್ ಮ್ಯಾನ್, ಇವರ ಬಟ್ಟೆ ನೋಡಿ ನಿಮಗೇ ತಿಳಿಯುತ್ತದೆ ಎಂದು ನನ್ನನ್ನು ಶ್ರೀಮಂತನೆಂದು ಬಿಂಬಿಸಿದಳು. ಮಳೆಯ ಕಾರಣ ವಿಮಾನ ತಪ್ಪಿ ರೈಲು ಹತ್ತಿದ ನನ್ನ ಅನಿವಾರ್ಯತೆಯನ್ನು ಅವಳು ತನ್ನ ಲಾಭಕ್ಕೆ ಬಳಸಿಕೊಂಡಳು. ಅವಳ ತಂದೆ ಮತ್ತು ಚಿಕ್ಕಪ್ಪ ನನ್ನ ಕೆಲಸದ ಬಗ್ಗೆ ಕೇಳಿದರು. ಮುಂಬೈನ ಹೆಸರಾಂತ ಉದ್ಯಮಿಗಳಲ್ಲಿ ನಾನೂ ಒಬ್ಬ ಎಂದು ತಿಳಿದ ತಕ್ಷಣ ಅವರು, ಹಾಗಿದ್ದರೆ ಮನೆ ಬಿಟ್ಟು ಓಡಿಬರಲು ಏನಾಗಿತ್ತು? ನೀನು ನೇರವಾಗಿ ಸಂಬಂಧ ಬೆಳೆಸಲು ಬಂದಿದ್ದರೆ ನಾವು ಒಪ್ಪುತ್ತಿದ್ದೆವು ಅಂದರು. ನಾನು ಎಷ್ಟೇ ಬೇಡವೆಂದರೂ ಕೇಳದೆ ಮರುದಿನವೇ ದೇವಸ್ಥಾನದಲ್ಲಿ ನಮ್ಮ ಮದುವೆ ಮಾಡಿಸಿದರು.
ಯಾವುದೋ ಗುಂಡಾ ಪ್ರವೃತ್ತಿಯ ಕುಟುಂಬದವರಂತೆ ಕಂಡ ಅವರು ನನ್ನನ್ನು ಒಂದು ಕೋಣೆಯಲ್ಲಿ ಕೂಡಿ ಹಾಕಿದ್ದರು. ಹೆಣ್ಣು ಮಕ್ಕಳಿಗೆ ಬಲವಂತ ಮಾಡುವುದನ್ನು ಕೇಳಿದ್ದೆ, ಆದರೆ ಗಂಡಸಾದ ನಾನೇ ಅಂದು ಅಸಹಾಯಕನಾಗಿದ್ದೆ. ಅವರು ನನ್ನ ತಾಯಿಯನ್ನೂ ಅಲ್ಲಿಗೆ ಕರೆಸಿದರು. ನನ್ನ ತಾಯಿ ದಂಗಾಗಿ ನನ್ನನ್ನು ನೋಡುತ್ತಾ, ದಿವ್ಯಾಂಶ್, ಇದೇನಾ ನಿನ್ನ ಮೀಟಿಂಗ್? ನಿನಗೆ ಈ ಹುಡುಗಿ ಇಷ್ಟವಿದ್ದರೆ ನನ್ನ ಹತ್ತಿರ ಹೇಳಬಾರದಿತ್ತೆ. ಯಾರೋ ಒಬ್ಬರ ಮಗಳನ್ನು ಹೀಗೆ ಓಡಿಸಿಕೊಂಡು ಬರಲು ನಿನಗೆ ನಾಚಿಕೆಯಾಗಲಿಲ್ಲವೇ ಎಂದು ಗದರಿಸಿದರು. ಅಂದು ನಾನು ಮೌನವಾಗಿರುವುದೇ ಲೇಸೆಂದು ಸುಮ್ಮನಿದ್ದೆ. ರೈಲಿನಲ್ಲಿ ಅವಳಿಗೆ ಕೇವಲ 2 ನಿಮಿಷ ಸಾಥ್ ನೀಡಿದ್ದು ನನ್ನ ಜೀವನಕ್ಕೆ ಇಷ್ಟು ದೊಡ್ಡ ಹೊರೆಯಾಗುತ್ತದೆ ಎಂದು ನಾನು ಊಹಿಸಿರಲಿಲ್ಲ. ಮದುವೆಯಾದ ನಂತರ ಅವಳನ್ನು ಮನೆಗೆ ಕರೆತಂದೆ. ದಾರಿಯುದ್ದಕ್ಕೂ ನಾನು ಅವಳ ಜೊತೆ ಮಾತನಾಡಲಿಲ್ಲ. ಕೋಣೆಗೆ ಹೋದ ತಕ್ಷಣ ಅವಳನ್ನು ಚೆನ್ನಾಗಿ ತರಾಟೆಗೆ ತೆಗೆದುಕೊಳ್ಳಬೇಕು ಎಂದುಕೊಂಡಿದ್ದೆ. ಆದರೆ ಕೋಣೆಗೆ ಹೋದ ತಕ್ಷಣ ಅವಳು ನಗುತ್ತಾ, ಅಬ್ಬಾ, ಎಲ್ಲವೂ ಸುಸೂತ್ರವಾಗಿ ಮುಗಿಯಿತು. ಇಲ್ಲದಿದ್ದರೆ ನನ್ನ ಮನೆಯವರು ನನ್ನನ್ನು ಕೊಂದೇ ಬಿಡುತ್ತಿದ್ದರು. ನೀನು ಬಹಳ ಶ್ರೀಮಂತನಂತೆ, ಅದಕ್ಕೆ ನನ್ನ ಮನೆಯವರು ಒಪ್ಪಿಕೊಂಡರು ಎಂದಳು. ನಾನು ಕೋಪದಿಂದ, ನಿನಗೇನಾದ್ರೂ ತಲೆ ಕೆಟ್ಟಿದೀಯಾ? ಎಂತಹ ಆಟವಾಡಿದೆ ನೀನು ಎಂದು ಕೇಳಿದೆ. ಆಗ ಅವಳು ತನ್ನ ಅಸಲಿ ಕಥೆ ಬಿಚ್ಚಿಟ್ಟಳು. ನಾನು ಒಬ್ಬ ಹುಡುಗನನ್ನು ಪ್ರೀತಿಸುತ್ತಿದ್ದೇನೆ, ಆದರೆ ಅವನು ಬಡವ. ಅವನನ್ನು ಮದುವೆಯಾಗಲು ನನ್ನ ಮನೆಯವರು ಒಪ್ಪುವುದಿಲ್ಲ ಎಂದು ನನಗೆ ತಿಳಿದಿತ್ತು. ಅವನ ಜೊತೆ ಓಡಿಹೋಗಲು ನಾನು ಸ್ಟೇಷನ್ಗೆ ಬಂದಿದ್ದೆ, ಆದರೆ ಅವನು ಬರಲಿಲ್ಲ. ರೈಲು ಬಂದಿದ್ದರಿಂದ ನಾನು ಹತ್ತಬೇಕಾಯಿತು. ನನ್ನ ಅಣ್ಣಂದಿರು ನನ್ನನ್ನು ಹಿಡಿದ ತಕ್ಷಣ ನಾನು ನಿನ್ನನ್ನು ಪತಿ ಎಂದು ನಾಟಕವಾಡಿದೆ, ಏಕೆಂದರೆ ನೀನು ಶ್ರೀಮಂತನಂತೆ ಕಾಣುತ್ತಿದ್ದೆ. ನೀನು ಗಂಡಸು, ಬೇಕಾದಾಗ ನನಗೆ ಡಿವೋರ್ಸ್ ನೀಡಿ ಬೇರೆ ಮದುವೆಯಾಗಬಹುದು, ಆದರೆ ನನ್ನ ಪಾಲಿಗೆ ಅವನನ್ನು ಮದುವೆಯಾಗಲು ಇದೊಂದೇ ದಾರಿಯಾಗಿತ್ತು ಎಂದು ಕಣ್ಣೀರಿಟ್ಟಳು. ಅವಳು ತನ್ನ ಕೆಲಸಕ್ಕಾಗಿ ನನ್ನನ್ನು ಬಳಸಿಕೊಂಡಿದ್ದಕ್ಕೆ ನನಗೆ ತುಂಬಾನೇ ಸಿಟ್ಟು ಬಂದಿತು. ಆದರೆ ಅವಳು ಕಣ್ಣೀರಿಡುತ್ತಾ ಮಾತನಾಡುತ್ತಿದ್ದರೆ ನಾನು ಮೌನವಾಗಬೇಕಾಯಿತು. ಅವಳು ಬಟ್ಟೆ ಬದಲಾಯಿಸಿ ಸೋಫಾದ ಮೇಲೆ ಮಲಗಿದಳು. ಕೆಲವು ದಿನಗಳ ನಂತರ ನಾನು ಅವಳಲ್ಲಿ ಕೇಳಿದೆ, ಎಲ್ಲಿದ್ದಾನೆ ನಿನ್ನ ಆ ಪ್ರೇಮಿ ಎಂದು. ಅವಳು ಹೇಳಿದಳು, ಅವಳ ತಂದೆ ತುಂಬಾ ಕಟ್ಟುನಿಟ್ಟು. ಅವರಿಗೆ ನಮ್ಮ ಪ್ರೇಮದ ವಿಷಯದ ಮೇಲೆ ಸಂಶಯ ಬಂದಿದೆ. ನನ್ನ ಅಣ್ಣಂದಿರು ಗುಂಡಾಗಳಾದ್ದರಿಂದ ಎಲ್ಲರೂ ಅವರಿಗೆ ಹೆದರುತ್ತಾರೆ. ಅದಕ್ಕೆ ಅವನ ತಂದೆ ಅವನ ಮೇಲೆ ನಿಗಾ ಇಟ್ಟಿದ್ದಾರೆ. ಆದರೆ ಒಂದು ದಿನ ಅವನ ತಂದೆಯ ಸಂಶಯ ತೀರಿದ ಮೇಲೆ ಅವನು ನನ್ನನ್ನು ಮದುವೆಯಾಗುತ್ತಾನೆ ನೋಡು ಎಂದಳು. ಆಗ ನೀನು ನನಗೆ ವಿಚ್ಛೇದನ ಕೊಡು, ಅವನು ನನ್ನನ್ನು ಮದುವೆ ಆಗ್ತಾನೆ. ನಿನಗೂ ಕಾಟ ತಪ್ಪುತ್ತದೆ, ನಾನು ನನ್ನ ನಿತಿನ್ ಬಳಿ ಹೋಗ್ತೇನೆ. ಅವಳೀ ಮಾತನ್ನು ಬಹಳ ಸಂತೋಷದಿಂದ ಹೇಳ್ತಿದ್ಲು. ಈಗ ಅವಳು ಪದೇ ಪದೇ ನನ್ನ ಬಳಿ ನಿತಿನ್ ಬಗ್ಗೆ ಮಾತ್ನಾಡ್ಲು ಶುರು ಮಾಡಿದ್ಲು. ನಿತಿನ್ ಬಹಳ ಒಳ್ಳೆ ಹುಡುಗ, ಅವಳ ಜೊತೆ ಯೂನಿವರ್ಸಿಟಿಯಲ್ಲಿ ಓದ್ತಿದ್ದ. ಆದ್ರೆ ಈಗ ಅವನಿಗೆ ಕೆಲ್ಸ ಸಿಕ್ಕಿಲ್ಲ, ಅದಕ್ಕಾಗಿ ಅವನು ಬಹಳ ಪ್ರಯತ್ನಿಸ್ತಿದ್ದಾನೆ ಎಂದೆಲ್ಲ ಹೇಳ್ತಿದ್ಲು. ಒಮ್ಮೆ ನಾನು ಅವಳಿಗೆ ಕೇಳಿದೆ, ನಿನ್ ಮದುವೆ ನನ್ ಜೊತೆ ಆಗಿದೆ, ನಾಳೆ ಅವನು ನಿನ್ನನ್ನು ಸಂಶಯಿಸುವುದಿಲ್ವೇ? ನನ್ ಮಾತ್ ಕೇಳಿ ಅವಳು ನಗುತ್ತಾ ಅಂದ್ಲು, ಇಲ್ಲ, ಅವನ್ ಸಂಶಯ ಪಡುವುದಿಲ್ಲ. ನೀನ್ ಬಹಳ ಒಳ್ಳೆಯ ಮತ್ತು ಸಂಸ್ಕಾರವಂತ ಮನುಷ್ಯ ಎಂದು ನಾನವನಿಗೆ ಹೇಳಿದ್ದೇನೆ. ಅಷ್ಟೇ ಅಲ್ಲ, ನೀನ್ ನನ್ ಜೊತೆ ಏನೂ ಮಾಡ್ಲಾರೆ ಎಂಬುದು ನನ್ಗೊತ್ತು. ಅವಳು ಮತ್ತೆ ಮುಗುಳ್ನಕ್ಳು. ನಾನು, ನನಗೇನು ಮಾಡುವ ಆಸೆಯೂ ಇಲ್ಲ ಎಂಡೆ. ಅವಳಂದ್ಲು, ಹೌದು, ನನಗೊತ್ತು, ನಿನಗಷ್ಟು ಧೈರ್ಯವೂ ಇಲ್ಲ. ಈ ಮಾತು ಕೇಳಿ ನನಗೆ ಸ್ವಲ್ಪ ವಿಚಿತ್ರವೆನಿಸ್ತು. ನಾನಂದೆ, ಧೈರ್ಯದ ಬಗ್ಗೆ ಮಾತ್ನಾಡ್ಬೇಡ, ನಾನೇನಾದ್ರೂ ಮಾಡ್ಬೇಕೆಂದು ನಿರ್ಧರಿಸಿದ್ರೆ ಬಹಳಷ್ಟು ಮಾಡುವಲ್ಲೆ. ನನ್ನಾತ್ ಕೇಳಿ ಅವಳ ಹರಟೆ ತಕ್ಷಣ ನಿಂತೋಯ್ತು. ನಾನವಳ ಹತ್ರ ಸ್ವಲ್ಪ ಮುಂದೆ ಹೋದೆ. ಅವಳನ್ನು ಸ್ವಲ್ಪ ಕಾಡಿಸ್ಬೇಕು ಎಂಬ ಉದ್ದೇಶ ಅಷ್ಟೇ ನನ್ಗಿತ್ತು, ಏಕೆಂದ್ರೆ ನನ್ ಮಾತಿನಿಂದ ಅವಳ ಮುಖದ ಬಣ್ಣ ಬದಲಾಗಿತ್ತು. ಅವಳು ಗಾಬರಿಯಿಂದ ಹಿಂದೆ ಸರಿದ್ಲು. ನಾನಂದೆ, ನೀನ್ ನನ್ನ ಪತ್ನಿ, ನಾವಿಬ್ರೂ ಒಂದೇ ಕೋಣೆಯಲ್ಲಿದ್ದೇವೆ. ಒಬ್ಬ ಗಂಡಸು ಮತ್ತು ಹೆಣ್ಣು ಒಬ್ಬಂಟಿಯಾಗಿದ್ದಾಗ, ಅದರಲ್ಲೂ ಪತಿ ಪತ್ನಿಯಾಗಿದ್ದಾಗ ಏನ್ ಬೇಕಾದ್ರೂ ಆಗ್ಬಹುದು. ಅವಳು ಗಾಬರಿಯಿಂದ, ನೋಡು, ಅಂಥದ್ದೇನಾದ್ರೂ ಮಾಡಲು ಪ್ರಯತ್ನಿಸಿದ್ರೆ ಜಾಗ್ರತೆ ಅಂದ್ಲು. ನಾನು, ನನ್ನನ್ ತಡೆಯುವವರು ಯಾರು ಎಂದೆ. ಅವಳ ಮುಖದ ಮೇಲಿನ ಆತಂಕವನ್ನು ನಾನು ಗಮನಿಸ್ತಿದ್ದೆ ಮತ್ತು ನನ್ನ ನಗುವನ್ನು ತಡೆಹಿಡಿಯಲು ಪ್ರಯತ್ನಿಸ್ತಿದ್ದೆ. ಇದುವರೆಗೂ ನನ್ಮುಂದೆ ಬಹಳ ಧೈರ್ಯವಂತೆಯಂತೆ ನಟಿಸುತ್ತಿದ್ದ ಆ ಹುಡುಗಿ ಕೇವಲ ನನ್ನ ಮಾತುಗಳಿಗಿಷ್ಟೊಂದು ಹೆದರಿದ್ಲು. ನಾನ್ ಸ್ವಲ್ಪ ಹೊತ್ತು ಅವಳ ಮುಖವನ್ನೇ ನೋಡ್ತಿದ್ದೆ. ಅವಳು ನಿಜಕ್ಕೂ ಬಹಳ ಸುಂದರಿಯಾಗಿದ್ಲು. ನಂತರ ನಾನು ದೃಷ್ಟಿ ಸರಿಸ್ಕೊಂಡು ನಗ್ಲು ಶುರು ಮಾಡ್ದೆ. ನನ್ ನಗುವನ್ನೋಡಿ ಅವಳು ದಿಟ್ಟಿಸಿ ನೋಡಿದ್ಲು. ನಾನಂದೆ, ನಾನ್ ಸುಮ್ನೆ ತಮಾಷೆ ಮಾಡ್ತಿದ್ದೆ. ಯಾರ ಹೃದಯದಲ್ಲಿ ಇನ್ನೊಬ್ರಿದ್ದಾರೋ ಅಂಥ ಹುಡುಗಿಯ ಜೊತೆ ನಾನ್ ಎಂದಿಗೂ ಸಂಬಂಧ ಬೆಳೆಸಲಾರೆ, ಹಾಗಾಗಿ ನಿಶ್ಚಿಂತೆಯಾಗಿರು. ಈ ಮಾತು ಕೇಳಿದ್ಮೇಲೆ ಅವಳಿಗೆ ಜೀವ ಬಂದಂತಾಯ್ತು. ಅವಳು ನಿಟ್ಟುಸಿರು ಬಿಟ್ಟು, ಇನ್ನೊಮ್ಮೆ ಇಂಥ ತಮಾಷೆ ಮಾಡಬೇಡ, ನಾನ್ ನಿತಿನನ್ನು ಅತಿಯಾಗಿ ಪ್ರೀತಿಸ್ತೇನೆ ಎಂದ್ಲು. ನಾನಂದೆ, ಹೌದು, ನನಗೊತ್ತು, ಯಾರಿಗಾಗಿ ನೀನು ಮನೆ ಬಿಟ್ಟು ಬಂದೆಯೋ ಅವನಿಗಾಗಿ ನೀನು ಏನ್ ಬೇಕಾದ್ರೂ ಮಾಡಬಲ್ಲೆ. ಅವಳು ನನ್ ಬಳಿ 1 ತಿಂಗಳ ಸಮಯ ಕೇಳಿದ್ಲು. ಕೇವಲ 1 ತಿಂಗಳು ಅಂದ್ಕೊಂಡಿದ್ದೆ, ಆದ್ರೆ ಸಮಯ ಕಳೆದಂತೆ ನನ್ನ ಹೃದಯದ ಪ್ರಪಂಚವೇ ಬದಲಾಗುತ್ತೆ ಅಂತೂ ನನಗೆ ತಿಳಿದಿರ್ಲಿಲ್ಲ. ಅವಳಿಗೂ ನನ್ನ ಅಮ್ಮನಿಗೂ ಬಹಳ ಆಪ್ತವಾದ ಸಂಬಂಧ ಬೆಳೆದಿತ್ತು. ಇಬ್ರೂ ಬಹಳ ಮಾತುಗಾರರು. ಅವಳು ಮನೆಗ್ ಬಂದಾಗಿನಿಂದ ಅಮ್ಮ ತುಂಬಾ ಖುಷಿಯಾಗಿದ್ರು. ನನ್ ಜೊತೆಗೂ ಅವಳು ವಿಚಿತ್ರವಾಗಿ ಮಾತ್ನಾಡ್ತಿದ್ಲು.
ಒಮ್ಮೆ ನಾನ್ ಕೋಣೆಗ್ ಬಂದಾಗ ಅವಳು ಚಿಪ್ಸ್ ತಿನ್ನುತ್ತಾ ಕೂತಿದ್ಲು. ನೆಲದ ಮೇಲೆಲ್ಲ ಚಿಪ್ಸ್ ಪ್ಯಾಕೆಟ್ ಬಿದ್ದಿತ್ತು. ಕೋಣೆ ಸಂಪೂರ್ಣ ಅವಾಂತರವಾಗಿತ್ತು. ಮತ್ತವಳು ಟಿವಿಯಲ್ಲಿ ಸಿನಿಮಾ ನೋಡ್ತಿದ್ಲು. ನಾನಂದೆ, ಇದೇನ್ ಹೀಗೆ, ನಿನಗ್ ಸಂಸ್ಕಾರವಿಲ್ವೇ? ಕೋಣೆಯನ್ನು ಹೀಗಿಟ್ಕೊಳ್ತಾರೆ? ನಾಯಿ ಕೂಡ ಮಲಗೋ ಮುನ್ನ ಜಾಗವನ್ನು ಸ್ವಚ್ಛಗೊಳಿಸುತ್ತದೆ. ಅವಳು ನಗತಾ ಅಂದ್ಲು, ನಾನ್ ಪ್ರಾಣಿಯಲ್ಲ, ಮತ್ತು ಗಡಿಯಾರದ ಮುಳ್ಳಿನಂತೆ ಯಾಂತ್ರಿಕವಾಗಿ ಬದುಕುವ ಮನುಷ್ಯರು ನನಗಿಷ್ಟವಿಲ್ಲ. ಕೆಲವೊಮ್ಮೆ ಜೀವನದಲ್ಲಿ ಸ್ವಲ್ಪ ಅಸ್ತವ್ಯಸ್ತವಾಗಿರುವುದು ಕೂಡ ಚೆನ್ನಾಗಿರುತ್ತದೆ. ನಿನಗ್ ಜೀವನ ನಡೆಸುವ ರೀತಿಯೇ ತಿಳಿಯುವುದಿಲ್ಲ. ನಾನಂದೆ, ನೆಲದ ಮೇಲೆ ಕಸ ಹಾಕುವುದು, ಕೋಣೆಯನ್ನು ಕೊಳುಕು ಮಾಡುವುದು ಜೀವನ ನಡೆಸುವ ಸರಿಯಾದ ರೀತಿಯೇ? ಅವಳಂದ್ಲು, ಒಮ್ಮೆ ಆದ್ರೂ ನಿನ್ ಜೀವನದ ಬಗ್ಗೆ ಯೋಚನೆ ಮಾಡಿದೀಯಾ? ನಿನ್ ಜೀವನದಲ್ಲಿ ಜೀವವೇ ಇಲ್ಲ. ಸುಮ್ನೆ ಆಫೀಸ್ನಿಂದ ಮನೆ, ಎಲ್ಲವೂ ನಿನಗೆ ಅಚ್ಚುಕಟ್ಟಾಗಿ ಸಿಗುತ್ತದೆ. ಅದನ್ನೇ ಸುಖ ಅಂದುಕೊಂಡಿದೀಯಾ? ಒಮ್ಮೆ ನನ್ ರೀತಿಯಲ್ಲಿ ಜೀವನ ನಡೆಸಿ ನೋಡು, ಆಗ ತಿಳಿಯುತ್ತದೆ ಜೀವನ ಅಂದ್ರೆ ಏನು ಅಂತು. ನನಗಾಶ್ಚರ್ಯವಾಯಿತು. ಮರುದಿನ ಭಾನುವಾರವಾಗಿತ್ತು. ನಾನಂದೆ, ಸರಿ, ನಾಳೆಯ ದಿನ ನಿನ್ ಜೊತೆ ನಿನ್ ರೀತಿಯಲ್ಲಿ ಕಳೆದ್ ನೋಡ್ತೇನೆ. ನಿನ್ ಜೀವನ ಹೇಗಿದೆ ಅಂತೂ ನನಗೂ ತಿಳಿಯಲಿ. ಅವಳು ತುಂಬಾ ಖುಷಿಯಾದ್ಲು. ನಾಳೆಯ ದಿನ ನಿನ್ ಜೀವನದ ಅತ್ಯಂತ ಸ್ಮರಣೀಯ ದಿನವಾಗ್ಲಿದೆ ನೋಡು ಎಂದ್ಲು. ನಾನ್ ನೋಡೋಣ ಎನ್ನುಟ್ಟ ಹಾಸಿಗೆಯಿಂದ ತಲೆಬಿಂಬನ್ನು ಕೈಗೆ ಕೊಟ್ಟು, ಹೋಗು, ನಿನ್ ಜಾಗದಲ್ಲಿ ಮಲಗು ಎಂದೆ. ಅವಳು ಸೋಫಾದ ಮೇಲೆ ಹೋಗಿ ಮಲಗಿದ್ಲು. ಮರುದಿನ ಬೆಳಿಗ್ಗೆ ಅವಳು ನನ್ನನ್ನು ಬೇಗ ಎಬ್ಬಿಸಿ ಸಮುದ್ರ ತೀರಕ್ಕೆ ಕರೆದೊಯ್ದಳು. ನಾನು ಈ ಹಿಂದೆ ಅನೇಕ ಬಾರಿ ಸಮುದ್ರಕ್ಕೆ ಹೋಗಿದ್ದೆ, ಆದರೆ ಅವಳ ಜೊತೆ ಇದು ಮೊದಲ ಬಾರಿ. ಅವಳ ಒತ್ತಾಯದ ಮೇರೆಗೆ ನಾನು ಸಾಮಾನ್ಯ ಟ್ರೌಸರ್ ಮತ್ತು ಶರ್ಟ್ ಧರಿಸಿದ್ದೆ. ಇಲ್ಲದಿದ್ದರೆ ಹೊರಗೆ ಹೋಗುವಾಗ ನಾನು ಯಾವಾಗಲೂ ಅಚ್ಚುಕಟ್ಟಾಗಿ ಸಿದ್ಧವಾಗಿಯೇ ಹೋಗುತ್ತಿದ್ದೆ. ಆ ಸಮಯದಲ್ಲಿ ಸಮುದ್ರದ ದಡದಲ್ಲಿ ಜನಸಂದಣಿ ಕಡಿಮೆಯಿತ್ತು. ಸಮುದ್ರವನ್ನು ಕಂಡು ಅವಳ ಮುಖದಲ್ಲಿದ್ದ ಸಂತೋಷ ಅದ್ಭುತವಾಗಿತ್ತು. ಅವಳಂದಳು, ಬಾ, ನೀರಿಗೆ ಹೋಗೋಣ. ನಾನು, ಬೇಡ, ದೂರದಿಂದ ಸಮುದ್ರ ನೋಡುವುದೇ ನನಗೆ ಇಷ್ಟ ಎಂದೆ. ಅವಳು ಹತ್ತಿರ ಬಂದು ಪ್ರೀತಿಯಿಂದ ನನ್ನ ಕೈ ಹಿಡಿದು, ಇಂದು ನನ್ನ ಇಷ್ಟದಂತೆ ಬದುಕಿ ನೋಡು, ನಿನಗೆ ತುಂಬಾ ಇಷ್ಟವಾಗುತ್ತದೆ ಎಂದು ಹೇಳುತ್ತಾ ನನ್ನನ್ನು ನೀರಿಗೆ ಎಳೆದಳು. ನೀರು ನನ್ನ ಪಾದದವರೆಗೆ ಬಂದಾಗ ನಾನು ಅವಳ ಕೈ ಹಿಡಿದು ತಡೆದೆ. ಶುಭಾಂಗಿ, ಇಷ್ಟೇ ಸಾಕು, ಇನ್ನು ಮುಂದೆ ಬೇಡ. ನಿಜ ಹೇಳಬೇಕೆಂದರೆ ನನಗೆ ಆಳವಾದ ನೀರಿನ ಬಗ್ಗೆ ಭಯವಿತ್ತು, ಆದರೆ ಒಬ್ಬ ಪುರುಷನಾಗಿ ಅದನ್ನು ನೇರವಾಗಿ ಹೇಳಲು ಸಂಕೋಚವಾಗಿತ್ತು. ಅವಳು ನಗುತ್ತಾ ಅಂದಳು, ಇದರ ನಂತರವೇ ಅಲ್ವಾ ಸಮುದ್ರದ ಮಜಾ ಇರುವುದು. ಬಾ, ನಾನಿದ್ದೇನೆ ನಿನ್ನ ಜೊತೆ, ಹೆದರಬೇಡ. ನನ್ನ ಸ್ಥಿತಿಯನ್ನು ಅವಳು ಹೇಗೆ ಅರ್ಥಮಾಡಿಕೊಂಡಳು ಎಂದು ನನಗೆ ಆಶ್ಚರ್ಯವಾಯಿತು. ನಾನು, ನನಗೇನು ಭಯವಿಲ್ಲ ಎಂದು ಸುಳ್ಳು ಹೇಳಿದೆ. ಅವಳು ನಗುತ್ತಾ, ನಿನ್ನ ಮುಖದಲ್ಲೇ ಬರೆದಿದೆ ನಿನಗೆ ನೀರಿನ ಭಯವಿದೆ ಎಂದು ಎನ್ನುತ್ತಾ ನನ್ನನ್ನು ಸ್ವಲ್ಪ ಆಳಕ್ಕೆ ಕರೆದೊಯ್ದಳು. ಅವಳು ನನ್ನ ಮೇಲೆ ನೀರು ಚಿಮುಕಿಸಿದಾಗ ನನಗೆ ಸಿಟ್ಟು ಬಂತು. ಏನಿದು ಬಾಲಿಶವರ್ತನೆ ಎಂದು ಗದರಿಸಿದೆ. ಅವಳು ಲೈಫ್ ಎಂಜಾಯ್ ಮಾಡು ಎನ್ನುತ್ತಾ ನೀರು ಎರಚುತ್ತಲೇ ಇದ್ದಳು. ಮೊದಲು ನಾನು ತಡೆದೆ, ಆದರೆ ಅವಳು ಕೇಳದಿದ್ದಾಗ ನಾನು ಅವಳ ಮೇಲೆ ನೀರು ಎರಚಲು ಶುರುಮಾಡಿದೆ. ಜೀವನದ ಹೊಸ ಬಣ್ಣವನ್ನು ನಾನು ಮೊದಲ ಬಾರಿಗೆ ಕಾಣುತ್ತಿದ್ದೆ. ಅವಳ ಜೊತೆ ತುಂಬಾ ಮಜಾ ಮಾಡಿದೆ. ನೀರಿನಿಂದ ಹೊರಬಂದ ನಂತರ ಅವಳು ನನ್ನನ್ನು ಪಾನಿಪೂರಿ ಗಾಡಿಯ ಬಳಿ ಕರೆದೊಯ್ದಳು. ನಾನಂದೆ, ನಾನು ರಸ್ತೆ ಬದಿಯ ಆಹಾರ ತಿನ್ನುವುದಿಲ್ಲ, ಒಳ್ಳೆ ರೆಸ್ಟೋರೆಂಟ್ಗೆ ಹೋಗೋಣ. ಅವಳಂದೆ, ನಿನ್ನ ಸಮಸ್ಯೆಯೇ ಇದು. ನೀನು ನಿನ್ನನ್ನು ನೀನೇ ಬಂಧಿಸಿಕೊಂಡಿದ್ದೀಯಾ. ಬ್ರ್ಯಾಂಡೆಡ್ ನೀರು, ದುಬಾರಿ ಹೋಟೆಲ್ ಅಷ್ಟೇ ನಿನಗೆ ಗೊತ್ತು. ಈಗ ನನ್ನ ಜೊತೆ ಸ್ಪರ್ಧೆ ಮಾಡು. ಯಾರು ಮೊದಲು ಪಾನಿಪೂರಿ ತಿಂದು ಮುಗಿಸುತ್ತಾರೋ ಅವರು ಸೋತವರ ಒಂದು ಮಾತನ್ನು ಪಾಲಿಸಬೇಕು. ಆಶ್ಚರ್ಯವೆಂದರೆ ಆ ಸ್ಪರ್ಧೆಯಲ್ಲಿ ನಾನು ಗೆದ್ದೆ. ಅವಳು ಕೇಳಿದಳು, ಹೇಳು, ನಿನ್ನ ಯಾವ ಮಾತನ್ನು ನಾನು ಕೇಳಬೇಕು? ನಾನಂದೆ, ಈಗಲ್ಲ, ಸಮಯ ಬಂದಾಗ ಹೇಳುತ್ತೇನೆ. ರಾತ್ರಿಯವರೆಗೆ ನಾವು ಜೊತೆಯಾಗಿಯೇ ಸಮಯ ಕಳೆದೆವು. ಒಂದು ಸಾಮಾನ್ಯ ಹೋಟೆಲ್ನಲ್ಲಿ ಊಟ ಮಾಡಿದೆವು. ನಲ್ಲಿಯ ನೀರನ್ನು ಸ್ಟೀಲ್ ಲೋಟದಲ್ಲಿ ಕುಡಿದೆವು. ಅವಳಂದಳು, ನೋಡು, ನಿನಗೇನೂ ಆಗಲಿಲ್ಲ. ದೊಡ್ಡ ರೆಸ್ಟೋರೆಂಟ್ಗಳು ಕೇವಲ ಒಳ್ಳೆ ಪ್ಲೇಟ್ನಲ್ಲಿ ಬಡಿಸುತ್ತಾರೆ ಅಷ್ಟೇ. ಅವರ ಕಿಚನ್ ಹಲವು ಬಾರಿ ಈ ದಾಬಾಕ್ಕಿಂತ ಗಲೀಜಾಗಿರುತ್ತದೆ. ಅವಳು ನನಗೆ ಬದುಕನ್ನು ನೋಡುವ ದೃಷ್ಟಿಕೋನವನ್ನೇ ಬದಲಿಸಿದಳು. ಕೇವಲ ಬದುಕುವುದಕ್ಕೂ ಮತ್ತು ಜೀವನವನ್ನು ಅನುಭವಿಸುವುದಕ್ಕೂ ಇರುವ ವ್ಯತ್ಯಾಸ ತಿಳಿಸಿದಳು. ನಮ್ಮ ಸ್ನೇಹ ಬೆಳೆಯಿತು. ಅವಳು ಆಗಾಗ ನಿತಿನ್ ಬಗ್ಗೆ ಹೇಳುತ್ತಿದ್ದಳು. ನಿತಿನ್ ಹೇಗೆ ಅವಳಿಗೆ ಸಾಮಾನ್ಯ ಬದುಕು ಕಲಿಸಿದ ಎಂದು. ಆದರೆ ಮೊದಲ ಬಾರಿಗೆ ಅವಳ ಬಾಯಲ್ಲಿ ನಿತಿನ್ ಹೆಸರು ಕೇಳಿ ನನಗೆ ಕಿರಿಕಿರಿಯಾಯಿತು. ನಾನಂದೆ, ಶುಭಾಂಗಿ, ನನ್ನ ಮುಂದೆ ನಿತಿನ್ ಬಗ್ಗೆ ಮಾತನಾಡಬೇಡ. ಅವಳಿಗೆ ಆಶ್ಚರ್ಯವಾಯಿತು. ಅವಳು ಕೇಳಿದಳು, ಯಾಕೆ? ನಾವಿಬ್ಬರೂ ಫ್ರೆಂಡ್ಸ್ ಅಲ್ವಾ? ನಾನಂದೆ, ನನಗೆ ಅದು ಇಷ್ಟವಿಲ್ಲ ಅಷ್ಟೇ. ಅವಳು ಯಾಕೆ ಎಂದು ಪಟ್ಟು ಹಿಡಿದಾಗ ನಾನು ಅವಳ ಕಣ್ಣಲ್ಲೂ ನೋಡಿದೆ. ನನಗೆ ನಿತಿನ್ ಬಗ್ಗೆ ಮತ್ಸರವಾಗುತ್ತಿದೆ ಎಂದು ಹೇಳಲು ಸಾಧ್ಯವಿರಲಿಲ್ಲ. ನಾನು ವಿಷಯ ಬದಲಿಸಿ ಕೇಳಿದೆ, ಒಂದು ವೇಳೆ ನಿನ್ನ ಲೈಫ್ನಲ್ಲಿ ನಿತಿನ್ ಬರದೇ ಇದ್ದಿದ್ದರೆ ಮತ್ತು ನಾನೇ ಸಂಬಂಧ ಬೆಳೆಸಲು ಬಂದಿದ್ದರೆ ಏನು ಮಾಡುತ್ತಿದ್ದೆ? ಅವಳು ಸ್ವಲ್ಪ ಹೊತ್ತು ನನ್ನನ್ನು ದಿಟ್ಟಿಸಿ ನೋಡಿ ಅಂದಳು, ನೀನು ನೋಡಲು ಚೆನ್ನಾಗಿದ್ದೀಯಾ. ನಿತಿನ್ ಇಲ್ಲದಿದ್ದರೆ ನೀನು ನನಗೆ ಇಷ್ಟವಾಗುತ್ತಿದ್ದೆ. ನಾಟ್ ಅ ಬ್ಯಾಡ್ ಚಾಯ್ಸ್. ಅವಳ ಈ ಮಾತು ನನ್ನ ಹೃದಯಕ್ಕೆ ನೆಮ್ಮದಿ ನೀಡಿತು. ಅಂದು ರಾತ್ರಿ ನನ್ನ ಹೃದಯ ಅವಳಿಗಾಗಿ ಮಿಡಿಯಲು ಶುರುವಾಯಿತು. ಒಂದು ರಾತ್ರಿ ನಾನು ಕೆಲಸದಲ್ಲಿ ಮಗ್ನನಾಗಿದ್ದಾಗ ಬೆಡ್ರೂಮ್ನಿಂದ ಶುಭಾಂಗಿಯ ಚೀರಾಟ ಕೇಳಿತು. ನಾನು ಓಡಿ ಹೋದಾಗ ಅವಳು ಗಾಬರಿಯಿಂದ ಬಂದು ನನ್ನನ್ನು ಅಪ್ಪಿಕೊಂಡಳು. ದಿವ್ಯಾಂಶ್, ಕೋಣೆಯಲ್ಲಿ ಹಲ್ಲಿ ಇದೆ.
ನನಗೆ ಹಲ್ಲಿ ಎಂದರೆ ತುಂಬಾ ಭಯ ಅಂದಳು. ಅವಳು ನನ್ನನ್ನು ಅಪ್ಪಿಕೊಂಡಾಗ ನನ್ನ ಹೃದಯ ಬಡಿತ ಜೋರಾಯಿತು. ನಾನು ಅವಳನ್ನು ಬಾಹುಗಳಲ್ಲಿ ಬಂಧಿಸಿ ಸಮಾಧಾನಪಡಿಸಿದೆ. ಅಷ್ಟರಲ್ಲಿ ಕರೆಂಟ್ ಹೋಯಿತು. ಜನರೇಟರ್ ಕೂಡ ಕೆಟ್ಟಿತ್ತು. ಕತ್ತಲೆಯಲ್ಲಿ ಅವಳು ಮತ್ತಷ್ಟು ಹೆದರಿ ನನ್ನನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು. ನಾನು ಮೊಬೈಲ್ ಲೈಟ್ ಆನ್ ಮಾಡಿದೆ. ಶುಭಾಂಗಿ ನನ್ನ ಹತ್ತಿರವೇ ಕುಳಿತಿದ್ದಳು. ಸಮಯ ಇಲ್ಲಿಯೇ ನಿಂತು ಹೋಗಲಿ ಎಂದು ನನ್ನ ಮನಸ್ಸು ಬಯಸಿತು. ಈಕೆ ನಿನ್ನ ಪತ್ನಿ. ನೀನು ಅವಳ ಹಣೆಗೆ ಸಿಂಧೂರ ಇಟ್ಟಿದ್ದೀಯಾ, ಸಪ್ತಪದಿ ತುಳಿದಿದ್ದೀಯಾ, ಅವಳ ಮೇಲೆ ನಿನಗೆ ಹಕ್ಕಿದೆ ಎಂದು ನನ್ನೊಳಗಿನ ಧ್ವನಿ ಹೇಳಿತು. ಮರುದಿನ ಬೆಳಿಗ್ಗೆ ಅವಳು ನನ್ನನ್ನು ಬೇಗ ಎಬ್ಬಿಸಿ ಸಮುದ್ರ ತೀರಕ್ಕೆ ಕರೆದೊಯ್ದಳು. ನಾನು ಈ ಹಿಂದೆ ಅನೇಕ ಬಾರಿ ಸಮುದ್ರಕ್ಕೆ ಹೋಗಿದ್ದೆ, ಆದರೆ ಅವಳ ಜೊತೆ ಇದು ಮೊದಲ ಬಾರಿ. ಅವಳ ಒತ್ತಾಯದ ಮೇರೆಗೆ ನಾನು ಸಾಮಾನ್ಯ ಟ್ರೌಸರ್ ಮತ್ತು ಶರ್ಟ್ ಧರಿಸಿದ್ದೆ. ಇಲ್ಲದಿದ್ರೆ ಹೊರಗೆ ಹೋಗುವಾಗ ನಾನು ಯಾವಾಗ್ಲೂ ಅಚ್ಚುಕಟ್ಟಾಗಿ ಸಿದ್ಧವಾಗಿಯೇ ಹೋಗ್ತಿದ್ದೆ. ಆ ಸಮಯದಲ್ಲಿ ಸಮುದ್ರದ ದಡದಲ್ಲಿ ಜನಸಂದಣಿ ಕಡಿಮೆಯಿತ್ತು. ಸಮುದ್ರವನ್ನು ಕಂಡು ಅವಳ ಮುಖದಲ್ಲಿದ್ದ ಸಂತೋಷ ಅದ್ಭುತವಾಗಿತ್ತು. ಅವಳಂದ್ಲು, ಬಾ ನೀರಿಗ್ ಹೋಗೋಣ. ನಾನು, ಬೇಡ, ದೂರದಿಂದ ಸಮುದ್ರ ನೋಡುವುದೇ ನನಗಿಷ್ಟ ಎಂದೆ. ಅವಳ ಹತ್ತಿರ ಬಂದು ಪ್ರೀತಿಯಿಂದ ನನ್ನ ಕೈ ಹಿಡಿದು, ಇಂದು ನನ್ನ ಇಷ್ಟದಂತೆ ಬದುಕಿ ನೋಡು, ನಿನ್ಗೆ ತುಂಬಾ ಇಷ್ಟವಾಗುತ್ತೆ ಎಂದು ಹೇಳುತ್ತಾ ನನ್ನನ್ನು ನೀರಿಗೆಳೆದಳು. ನೀರು ನನ್ನ ಪಾದದವರೆಗೆ ಬಂದಾಗ ನಾನವಳ ಕೈ ಹಿಡಿದು ತಡೆದೆ. ಶುಭಾಂಗಿ, ಇಷ್ಟೇ ಸಾಕು, ಇನ್ಮುಂದೆ ಬೇಡ. ನಿಜ ಹೇಳ್ಬೇಕೆಂದ್ರೆ ನನ್ಗೆ ಆಳವಾದ ನೀರಿನ ಬಗ್ಗೆ ಭಯವಿತ್ತು, ಆದ್ರೆ ಒಬ್ಬ ಪುರುಷನಾಗಿ ಅದನ್ನು ನೇರವಾಗಿ ಹೇಳಲು ಸಂಕೋಚವಾಗಿತ್ತು. ಅವಳು ನಗುತ್ತಾ ಅಂದ್ಲು, ಇದರ ನಂತರವೇ ಅಲ್ವಾ ಸಮುದ್ರದ ಮಜಾ ಇರುವುದು, ಬಾ, ನಾನಿದ್ದೇನೆ ನಿನ್ನ ಜೊತೆ, ಹೆದರ್ಬೇಡ. ನನ್ನ ಸ್ಥಿತಿಯನ್ನು ಅವಳು ಹೇಗೆ ಅರ್ಥ ಮಾಡಿಕೊಂಡ್ಲು ಎಂದು ನನಗೆ ಆಶ್ಚರ್ಯವಾಯಿತು. ನಾನು, ನನಗೇನ್ ಭಯವಿಲ್ಲ ಎಂದು ಸುಳ್ಳು ಹೇಳಿದೆ. ಅವಳು ನಗುತ್ತಾ, ನಿನ್ನ ಮುಖದಲ್ಲೇ ಬರೆದಿದೆ ನಿನಗೆ ನೀರಿನ ಭಯವಿದೆ ಎಂದು ಎನ್ನುತ್ತಾ ನನ್ನನ್ನು ಸ್ವಲ್ಪ ಆಳಕ್ಕೆ ಕರೆದೊಯ್ದಳು. ಅವಳು ನನ್ನ ಮೇಲೆ ನೀರ್ ಚುಮುಕಿಸಿದಾಗ ನನಗೆ ಸಿಟ್ಟು ಬಂತು. ಏನಿದು ಬಾಲಿಶವರ್ತನೆ ಎಂದು ಗದರಿಸಿದೆ. ಅವಳು, ಲೈಫ್ ಎಂಜಾಯ್ ಮಾಡು ಎಂದುತ್ತಾ ನೀರು ಎರಚುತ್ತಲೇ ಇದ್ದಳು. ಮೊದಲು ನಾನ್ ತಡೆದೆ, ಆದ್ರೆ ಅವಳು ಕೇಳದಿದ್ದಾಗ ನಾನು ಅವಳ ಮೇಲೆ ನೀರು ಎರಚಲು ಶುರುಮಾಡಿದೆ. ಜೀವನದ ಹೊಸ ಬಣ್ಣವನ್ನು ನಾನು ಮೊದಲ ಬಾರಿಗೆ ಕಾಣ್ತಿದ್ದೆ. ಅವಳ ಜೊತೆ ತುಂಬ ಮಜಾ ಮಾಡಿದೆ. ನೀರಿನಿಂದ ಹೊರಬಂದ ನಂತರ ಅವಳು ನನ್ನನ್ನು ಪಾನಿಪೂರಿ ಗಾಡಿಯ ಬಳಿ ಕರೆದೊಯ್ದಳು. ನಾನಂದೆ, ನಾನು ರಸ್ತೆ ಬದಿಯ ಆಹಾರ ತಿನ್ನುವುದಿಲ್ಲ, ಒಳ್ಳೆ ರೆಸ್ಟೋರೆಂಟ್ಗೆ ಹೋಗೋಣ. ಅವಳಂದೆ, ನಿನ್ನ ಸಮಸ್ಯೆಯೇ ಇದು, ನೀನು ಇನ್ನನ್ನು ನೀನೇ ಬಂಧಿಸಿಕೊಂಡಿದ್ದೀಯಾ. ಬ್ರ್ಯಾಂಡೆಡ್ ನೀರು, ದುಬಾರಿ ಹೋಟೆಲ್ ಅಷ್ಟೇ ನಿನಗೊತ್ತು. ಈಗ ನನ್ನ ಜೊತೆ ಸ್ಪರ್ಧೆ ಮಾಡು. ಯಾರು ಮೊದಲು ಪಾನಿಪೂರಿ ತಿಂದು ಮುಗಿಸುತ್ತಾರೋ ಅವರು ಸೋತವರ ಒಂದು ಮಾತನ್ನು ಪಾಲಿಸಬೇಕು. ಆಶ್ಚರ್ಯವೆಂದರೆ ಆ ಸ್ಪರ್ಧೆಯಲ್ಲಿ ನಾನು ಗೆದ್ದೆ. ಅವಳು ಕೇಳಿದ್ಲು, ಹೇಳು, ನಿನ್ನ ಯಾವ ಮಾತನ್ನು ನಾನು ಕೇಳಬೇಕು. ನಾನಂದೆ, ಈಗಲ್ಲ, ಸಮಯ ಬಂದಾಗ ಹೇಳ್ತೇನೆ. ರಾತ್ರಿಯವರೆಗೆ ನಾವು ಜೊತೆಯಾಗಿಯೇ ಸಮಯ ಕಳೆದೆವು. ಒಂದು ಸಾಮಾನ್ಯ ಹೋಟೆಲ್ನಲ್ಲಿ ಊಟ ಮಾಡಿದೆವು. ನಲ್ಲಿಯ ನೀರನ್ನು ಸ್ಟೀಲ್ ಲೋಟದಲ್ಲಿ ಕುಡಿದೆವು. ಅವಳಂದ್ಲು, ನೋಡು, ನಿನಗೇನೂ ಆಗ್ಲಿಲ್ಲ. ದೊಡ್ಡ ರೆಸ್ಟೋರೆಂಟ್ಗಳು ಕೇವಲ ಒಳ್ಳೆ ಪ್ಲೇಟ್ನಲ್ಲಿ ಬಡಿಸುತ್ತಾರೆ ಅಷ್ಟೇ. ಅವರ ಕಿಚನ್ ಹಲವು ಬಾರಿ ಈ ದಾಬಾಕ್ಕಿಂತ ಗಲೀಜಾಗಿರುತ್ತದೆ. ಅವಳು ನನಗೆ ಬದುಕನ್ನು ನೋಡುವ ದೃಷ್ಟಿಕೋನವನ್ನೇ ಬದಲಾಯಿಸಿದಳು. ಕೇವಲ ಬದುಕುವುದಕ್ಕೂ ಮತ್ತು ಜೀವನವನ್ನು ಅನುಭವಿಸುವುದಕ್ಕೂ ಇರುವ ವ್ಯತ್ಯಾಸ ತಿಳಿಸಿದಳು. ನಮ್ಮ ಸ್ನೇಹ ಬೆಳೆಯಿತು. ಅವಳು ಆಗಾಗ ನಿತಿನ್ ಬಗ್ಗೆ ಸೇಲ್ತಿದ್ಲು. ನಿತಿನ್ ಹೇಗೆ ಅವಳಿಗೆ ಸಾಮಾನ್ಯ ಬದುಕು ಕಲಿಸಿದ ಎಂದು. ಆದ್ರೆ ಮೊದಲ ಬಾರಿಗೆ ಅವಳ ಬಾಯಲ್ಲಿ ನಿತಿನ್ ಹೆಸರು ಕೇಳಿ ನನಗೆ ಕಿರಿಕಿರಿಯಾಯಿತು. ನಾನಂದೆ, ಶುಭಾಂಗಿ, ನನ್ಮುಂದೆ ನಿತಿನ್ ಬಗ್ಗೆ ಮಾತ್ನಾಡ್ಬೇಡ. ಅವಳಿಗೆ ಆಶ್ಚರ್ಯವಾಯಿತು. ಅವಳು ಕೇಳಿದ್ಲು, ಯಾಕೆ, ನಾವಿಬ್ರೂ ಫ್ರೆಂಡ್ಸ್ ಅಲ್ವಾ. ನಾನಂದೆ, ನನಗೆ ಅದಿಷ್ಟವಿಲ್ಲ ಅಷ್ಟೇ. ಅವಳು ಯಾಕೆ ಎಂದು ಪಟ್ಟು ಹಿಡಿದಾಗ ನಾನು ಅವಳ ಕಣ್ಣನ್ನು ನೋಡಿದೆ. ನನಗೆ ನಿತಿನ್ ಬಗ್ಗೆ ಮತ್ಸರವಾಗ್ತಿದೆ ಎಂದು ಹೇಳಲು ಸಾಧ್ಯವಿರಲಿಲ್ಲ. ನಾನು ವಿಷಯ ಬದಲಾಯಿಸಿ ಕೇಳಿದೆ, ಒಂದು ವೇಳೆ ನಿನ್ನ ಲೈಫಲ್ಲಿ ನಿತಿನ್ ಬರ್ದೇ ಇದ್ದಿದ್ರೆ ಮತ್ತು ನಾನೇ ಸಂಬಂಧ ಬೆಳೆಸಲು ಬಂದಿದ್ರೆ ಏನ್ ಮಾಡ್ತಿದ್ದೆ. ಅವಳು ಸ್ವಲ್ಪ ಹೊತ್ತು ನನ್ನನ್ನು ದಿಟ್ಟಿಸಿ ನೋಡಿ ಅಂದ್ಲು, ನೀನು ನೋಡ್ಲಿಕ್ಕೆ ಚೆನ್ನಾಗಿದ್ದೀಯಾ. ನಿತಿನ್ ಇಲ್ದೇ ಇದ್ದಿದ್ರೆ ನೀನು ನನಗೆ ಇಷ್ಟವಾಗ್ತಿದ್ದೆ. ನಾಟ್ ಅ ಬ್ಯಾಡ್ ಚಾಯ್ಸ್. ಅವಳ ಈ ಮಾತು ನನ್ನ ಹೃದಯಕ್ಕೆ ನೆಮ್ಮದಿ ನೀಡಿತು. ಅಂದು ರಾತ್ರಿ ನನ್ನ ಹೃದಯ ಅವಳಿಗಾಗಿ ಮಿಡಿಯಲು ಶುರುವಾಯಿತು. ಒಂದು ರಾತ್ರಿ ನಾನು ಕೆಲಸದಲ್ಲಿ ಮಗ್ನನಾಗಿದ್ದಾಗ ಬೆಡ್ರೂಮಿನಿಂದ ಶುಭಾಂಗಿಯ ಚೀರಾಟ ಕೇಳಿಸಿತು. ನಾನು ಓಡಿ ಹೋದಾಗ ಅವಳು ಗಾಬರಿಯಿಂದ ಬಂದು ನನ್ನನ್ನು ಅಪ್ಪಿಕೊಂಡ್ಲು. ದಿವ್ಯಾಂಶ್, ಕೋಣೆಯಲ್ಲಿ ಹಲ್ಲಿ ಇದೆ, ನನಗೆ ಹಲ್ಲಿ ಅಂದ್ರೆ ತುಂಬಾ ಭಯ ಅಂದ್ಲು. ಅವಳು ನನ್ನನ್ನು ಅಪ್ಪಿಕೊಂಡಾಗ ನನ್ನ ಹೃದಯ ಬಡಿತ ಜೋರಾಯಿತು. ನಾನು ಅವಳನ್ನು ಬಾಹುಗಳಲ್ಲಿ ಬಂಧಿಸಿ ಸಮಾಧಾನಪಡಿಸಿದೆ. ಅಷ್ಟರಲ್ಲಿ ಕರೆಂಟ್ ಹೋಯಿತು. ಜನರೇಟರ್ ಕೂಡ ಕೆಟ್ಟಿತ್ತು. ಕತ್ತಲಲ್ಲಿ ಅವಳು ಮತ್ತಷ್ಟು ಹೆದರಿ ನನ್ನನ್ನು ಗಟ್ಟಿಯಾಗಿ ಹಿಡಿದುಕೊಂಡ್ಲು. ನಾನು ಮೊಬೈಲ್ ಲೈಟ್ ಆನ್ ಮಾಡಿದೆ. ಶುಭಾಂಗಿ ನನ್ನ ಹತ್ತಿರವೇ ಕುಳಿತಿದ್ದಳು. ಸಮಯ ಇಲ್ಲಿಯೇ ನಿಂತು ಹೋಗಲಿ ಎಂದು ನನ್ನ ಮನಸ್ಸು ಬಯಸುತ್ತಿತ್ತು. ಈಕೆ ನಿನ್ನ ಪತ್ನಿ. ನೀನು ಅವಳ ಹಣೆಗೆ ಸಿಂಧೂರ ಇಟ್ಟಿದ್ದೀಯಾ, ಸಪ್ತಪದಿ ತುಳಿದಿದ್ದೀಯಾ, ಅವಳ ಮೇರಿ ನಿನಗೆ ಹಕ್ಕು ಇದೆ ಎಂದು ನನ್ನ ಒಳಗಿನ ಧ್ವನಿ ಹೇಳಿತು. ಅರ್ಥವಾಯ್ತೆ? ನಿತಿನ್ನನ್ನು ಮರೆತುಬಿಡು. ನಿನ್ನ ಮನಸ್ಸಿನಿಂದ ಅವನನ್ನು ಹೊರಹಾಕು ಎಂದು ನಾನು ಆವೇಶದಲ್ಲಿ ಏನೇನೋ ರೇಳುತ್ತಿದ್ದೆ. ಅವಳು ಕಣ್ಬಿಟ್ಟು ನನ್ನನ್ನೇ ನೋಡುತ್ತಿದ್ದಳು. ನನ್ನನ್ನು ತನ್ನಿಂದ ದೂರ ಸರಿಸಿ ಅವಳಂದಳು, ನಿನಗೇನಾದರೂ ಹುಚ್ಚಿಡಿದಿದೆಯೇ? ನಾನು ಮೊದಲೇ ಹೇಳಿದ್ದೇನೆ, ಅನಿವಾರ್ಯತೆಯಿಂದ ನಿನ್ನನ್ನು ಮದುವೆಯಾಗಿದ್ದೇನೆ ಎಂದು. ನಾನಂದೆ, ಹಾವಿದ್ರೆ ನಾನೇನ್ ಮಾಡಲಿ? ನನ್ನ ಮನಸ್ಸು ಒಪ್ಪುತ್ತಿಲ್ಲ. ನಾನು ನಿನಗೆ ವಿಚ್ಛೇದನ ಕೊಡಲು ಸಾಧ್ಯವಿಲ್ಲ ಶುಭಾಂಗಿ, ಎಂದಿಗೂ ಸಾಧ್ಯವಿಲ್ಲ.
ಹೀಗೆ ಹೇಳಿ ನಾನು ಕೋಣೆಯಿಂದ ಹೊರಬಂದೆ. ಸ್ಟಡಿ ರೂಮಿನಲ್ಲಿ ಕುಳಿತು ಸಿಗರೆಟ್ ಸೇದುತ್ತಾ ವ್ಯಥೆ ಪಡುತ್ತಿದ್ದೆ. ಸ್ವಲ್ಪ ಸಮಯದ ನಂತರ ಅವಳು ಬಂದಳು. ಅವಳು ತುಂಬ ಕೋಪದಲ್ಲಿದ್ದಳು ಮತ್ತು ಅತ್ತು ಕಣ್ಣುಗಳು ಕೆಂಪಾಗಿದ್ದವು. ನಾನು ನಿತಿನಿಲ್ಲದೆ ಸತ್ತು ಹೋಗುತ್ತೇನೆ. ನಾನು ಅವನನ್ನು ಪ್ರೀತಿಸಿದ್ದೇನೆ, ನಿನ್ನನ್ನಲ್ಲ ದಿವ್ಯಾಂಶ್. ನನಗೆ ವಿಚ್ಛೇದನ ಬೇಕು ಎಂದು ಕಿರುಚಿದಳು. ಈ ಮಾತು ಕೇಳುವುದು ನನಗೆ ಅಸಾಧ್ಯವಾಗಿತ್ತು. ನನ್ನ ಕಣ್ಣೀರು ತಡೆಯಲು ಸಾಧ್ಯವಾಗಲಿಲ್ಲ. ನಾನಂದೆ, ಸರಿ, ನಿನಗೆ ವಿಚ್ಛೇದನವೇ ಬೇಕೆಂದಿದ್ದರೆ 2 ದಿನದೊಳಗೆ ನಿನ್ನ ನಿತಿನ್ನನಿಗೆ ಅವನ ತಂದೆ ತಾಯಿಯನ್ನು ಒಪ್ಪಿಸಲು ಹೇಳು. ನನ್ನ ಪ್ರೀತಿ ನನ್ನ ಸಮಸ್ಯೆ, ನಾನು ಅದನ್ನು ಸಹಿಸಿಕೊಳ್ಳುತ್ತೇನೆ. ಆದರೆ ನಿನ್ನನ್ನು ನನ್ನ ಕಣ್ಣು ಮುಂದೆ ಇರಿಸಿಕೊಂಡು ಪೀಡಿಸಲು ನನಗೆ ಸಾಧ್ಯವಿಲ್ಲ. ಇಲ್ಲಿಂದ ಹೋಗು. ಅವಳಂದಳು, ನಿನ್ನ ಹೃದಯ ಒಡೆಯುವುದು ನನ್ನ ಉದ್ದೇಶವಾಗಿರಲಿಲ್ಲ. ನಾನಂದೆ, ಶುಭಾಂಗಿ, ಹೋಗು ಇಲ್ಲಿಂದ. ನಿನ್ನ ಉದ್ದೇಶ ಏನೆಂದು ನನಗೆ ತಿಳಿಯದು. ಆದರೆ ಒಬ್ಬ ಗಂಡಸಾಗಿ ತನ್ನ ಹಕ್ಕಿನ ಹುಡುಗಿಯ ಜೊತೆ ಒಂದೇ ಕೋಣೆಯಲ್ಲಿದ್ದು ಅವಳನ್ನು ಮುಟ್ಟದೆ ಇರುವುದು ಎಷ್ಟು ಕಷ್ಟ ಎಂಬುದು ನಿನಗೆ ತಿಳಿಯದು. ನಾನು ಆ ಪರೀಕ್ಷೆಯಲ್ಲೂ ಗೆದ್ದಿದ್ದೇನೆ. ಇನ್ನು ಸಾಕು, 2 ದಿನದ ಸಮಯವಿದೆ ನಿನಗೆ. ಅವಳು ಹೋದಳು. ಆ ರಾತ್ರಿ ಇಡೀ ನಾನು ಸಿಗರೆಟ್ ಸೇದುತ್ತಾ ಕಳೆದೆ. ಮರುದಿನ ನನಗೆ ತೀವ್ರ ಜ್ವಲ ಬಂದಿತ್ತು. ನಾನು ಗೆಸ್ಟ್ ರೂಮಿನಲ್ಲಿ ಹೋಗಿ ಮಲಗಿದೆ. ಪ್ರಜ್ಞೆ ತಪ್ಪಿದ ಸ್ಥಿತಿಯಲ್ಲಿದ್ದಾಗ ಯಾರೂ ನನ್ನ ಹಣೆಯ ಮೇಲೆ ತಣ್ಣೀನಿನ ಪಟ್ಟಿ ಇಡುತ್ತಿದ್ದಾರೆ ಎನಿಸಿತು. ಕಣ್ಣು ಬಿಟ್ಟರೆ ಶುಭಾಂಗಿ ಇದ್ದಳು. ನಾನು ಸಿಟ್ಟಿನಿಂದ ಅವಳ ಕೈ ಕೊಡವಿ, ಯಾಕೆ ಬಂದೆ, ಹೋಗು ಇಲ್ಲಿಂದ ಎಂದೆ. ಅವಳಂದಳು, ನಿನಗೆ ತುಂಬ ಜ್ವರವಿದೆ. ನಾನಂದೆ, ನಾನು ಸತ್ತರೂ ನಿನಗೇನು, ಹೋಗು ಇಲ್ಲಿಂದ. ನನ್ನ ಕಠಿಣ ವರ್ತನೆಯಿಂದ ಅವಳು ಅಳುತ್ತಾ ಹೊರಗೆ ಹೋದಳು. ನಾನು ಕೂಡ ಮನುಷ್ಯ ತಾನೆ. ಸ್ವಲ್ಪ ಜ್ವರ ಇಳಿದ ಮೇಲೆ ಹೊರಗೆ ಬಂದು ನೋಡಿದ್ರೆ ಅವಳಾಗಲೇ ಮನೆ ಬಿಟ್ಟು ಹೋಗಿದ್ದಳು. 2 ದಿನಗಳು ಯುಗದಂತೆ ಕಳೆದವು. ಅವಳು ಇನ್ನೂ ಮರಳುವುದಿಲ್ಲ ಎಂದು ನನಗೆ ಖಚಿತವಾಯಿತು. ವಕೀಲರಿಗೆ ಹೇಳಿ ವಿಚ್ಛೇದನದ ಪತ್ರಗಳನ್ನು ಸಿದ್ಧಪಡಿಸಿದೆ. ಅಮ್ಮ, ದಿವ್ಯಾಂಶ್ ಹೋಗಿ ಅವಳನ್ನು ಕರೆದುಕೊಂಡು ಬಾ ಎಂದು ಹಠ ಮಾಡುತ್ತಿದ್ದರು. ಅಮ್ಮನಿಗೆ ವಿಷಯ ತಿಳಿಸಿದಾಗ ಅವರು ನನಗೆ ಕಪಾಳ ಮೋಕ್ಷ ಮಾಡಿದರು. ಸಣ್ಣ ವಿಷಯಕ್ಕೆ ವಿಚ್ಛೇದನ ಕೊಡ್ತೀಯಾ? ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಎಂದು ಗದರಿಸಿದರು. ನಾನು ಮನಸ್ಸಿನಲ್ಲಿ ಅಂದುಕೊಂಡೆ, ಅಮ್ಮ, ನನ್ನ ಪ್ರಾಣವೇ ಹೋಗಿದೆ. ಅವಳು ಬಂದು ನನ್ನೆಲ್ಲ ಸುಖವನ್ನು ಕಸಿದುಕೊಂಡು ಹೋಗಿದ್ದಾಳೆ. ಮರುದಿನ ಕೋರ್ಟಿನಲ್ಲಿ ವಕೀಲರ ಮುಂದೆ ಶುಭಾಂಗಿ ಇದ್ದಳು. ಅವಳ ಕಣ್ಣುಗಳು ಅತ್ತು ಬಾತುಕೊಂಡಿದ್ದವು. ಅವಳು ಯಾಕೆ ಅಳುತ್ತಿದ್ದಾಳೆ? ಅವಳು ಬಯಸಿದ ಸುಖ ಅವಳಿಗೆ ಸಿಗುತ್ತಿದೆಯಲ್ಲವೇ? ವಿಚ್ಛೇದನದ ಪತ್ರದ ಮೇಲೆ ಸಹಿ ಹಾಕುವಾಗ ನನ್ನ ಕೈಗಳು ನಡುಗುತ್ತಿದ್ದವು. ಶುಭಾಂಗಿ ಇದನ್ನು ಗಮನಿಸುತ್ತಿದ್ದಳು. ಇದ್ದಕ್ಕಿದ್ದಂತೆ ಅವಳು ಆ ಪತ್ರಗಳನ್ನು ಕಿತ್ತುಕೊಂಡು ಚೂರು ಮಾಡಿದಳು. ನಂತರ ಅವಳು ನನ್ನನ್ನು ಅಪ್ಪಿಕೊಂಡು ಅಳುತ್ತಾ ಹೇಳಿದಳು, ದಿವ್ಯಾಂಶ್, ನಿನ್ನ ಮನೆ ಬಿಟ್ಟು ಹೋದ ಮೇಲೆ ನನಗೆ ಒಂದು ಕ್ಷಣವೂ ನೆಮ್ಮದಿ ಸಿಗಲಿಲ್ಲ. ಪದೇ ಪದೇ ನಿನ್ನ ನೆನಪೇ ಬರುತ್ತಿತ್ತು. ಆಗ ನನಗೆ ಅರಿವಾಯಿತು, ಮದುವೆ ಎನ್ನುವುದು ನಾಟಕವಲ್ಲ. ಅಗ್ನಿಯ ಮುಂದೆ ತೆಗೆದುಕೊಂಡ 7 ಸುತ್ತಿನ ಸಪ್ತಪದಿ ಸುಳ್ಳಲ್ಲ. ಅವು 2 ಹೃದಯಗಳನ್ನು ಶಾಶ್ವತವಾಗಿ ಬೆಸೆಯುತ್ತವೆ. ನಾನು ನಿತಿನ್ನನ್ನು ನಿರಾಕರಿಸಿದ್ದೇನೆ. ನಾನು ಅವನನ್ನು ಮದುವೆಯಾಗಲು ಸಾಧ್ಯವಿಲ್ಲ ಎಂದು ಹೇಳಿ ಬಂದಿದ್ದೇನೆ. ಅವಳು ಎಷ್ಟು ಭಾವುಕಳಾಗಿದ್ದಳೆಂದರೆ ಎದುರಿಗಿದ್ದ ವಕೀಲರು ನಮ್ಮನ್ನು ನೋಡಿ ಮುಗುಲ್ನಗುತ್ತಿರುವುದು ಕೂಡ ಅವಳಿಗೆ ತಿಳಿಯಲಿಲ್ಲ. ನಾನು ಅವಳ ಕಿವಿಯಲ್ಲಿ ಮೆಲ್ಲಗೆ ಹೇಳಿದೆ, ಶುಭಾಂಗಿ, ನಾವಿಲ್ಲಿ ಒಂಟಿಯಾಗಿಲ್ಲ, ಮನೆಗೆ ಹೋಗಿ ಮಾತನಾಡೋಣ. ಅವಳು ತಕ್ಷಣ ನನ್ನಿಂದ ದೂರ ಸರಿದಳು. ಮನೆಗೆ ಹಿಂದಿರುಗುವ ಪ್ರಯಾಣವು ಸಂತೋಷದಿಂದ ತುಂಬಿತ್ತು. ಏಕೆಂದರೆ ಇಂದು ನನ್ನ ಪತ್ನಿ ನಿಜವಾದ ಅರ್ಥದಲ್ಲಿ ನನ್ನವಳಾಗಿದ್ದಳು. ಮದುವೆ ಎನ್ನುವುದು ಆಟವಲ್ಲ ಎಂಬುದು ಅವಳಿಗೆ ಮನವರಿಕೆಯಾಯಿತು. ಗೆಳೆಯರೇ, ನೀವು ದಿವ್ಯಾಂಶ್ನ ಜಾಗದಲ್ಲಿದ್ದರೆ ಶುಭಾಂಗಿಯನ್ನು ಕ್ಷಮಿಸುತ್ತಿದ್ದೀರಾ? ಈ ಕಥೆ ನಿಮಗೆ ಹೇಗನಿಸಿತು ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಲೈಕ್ ಮಾಡಲು ಮರೆಯಬೇಡಿ. ಮತ್ತೆ ಸಿಗೋಣ ಹೊಸ ಕಥೆಯೊಂದಿಗೆ. ಧನ್ಯವಾದಗಳು.